ಮೊದಲನೇ ಲೇಯರ್ ಬಂದು ಇವಾಗ ಇಲ್ಲಿ ರೈತ ಪಾಪ ಇದಕ್ಕೆ ಸಾಕಾಣಿಕೆ ಮಾಡ್ತಾನೆ. ಈ ಸಾಕಾಣಿಕೆ ಮಾಡಿದಂಥದ್ದು ಇಲ್ಲೇ ಸ್ವಲ್ಪ ಜನ ದಲ್ಲಾಳಿಗಳಿದ್ದಾರೆ. ಆ ದಲ್ಲಾಳಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ಸೇಲ್ ಮಾಡಿಸ್ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ಇವ್ರೇನಂತ ಹೇಳ್ತಾರೆ, ಒಂದ್ಸರಿ ಮಾಡಿಸ್ತಾರೆ, ವ್ಯಾಪಾರ ಸರಿಯಾಗಿ ಕೂಡಿಸ್ತಿಲ್ಲ ಅಂದ್ರೆ ನಾವೇ ಮಾಡೋಣ ಅಂತ ಹೋಯ್ತಾರೆ. ನಾವೇ ಮಾಡೋಣ ಅಂತ ಹೋಯ್ತು ಅಂತಂದ್ರೂ ಅವ್ರು ಬಿಡಲ್ಲ. ಅವರು ಅದೇ ರೇಟಿಗೆ ತಂದು ಕೂರಿಸ್ಕೊಂಡು ಅವ್ರನ್ನ ನಮ್ಮನ್ನೆಲ್ಲ ಹೆಂಗೆ ಮೋಲ್ಡ್ ಮಾಡ್ಬಿಟ್ಟಿದ್ದಾರೆ. ಇದ್ ಮಾಡ್ತಾರೆ ಅಂತಂದ್ರೆ ನಾವು ಹೋಗಿರ್ತೀವಿ ಮಾರಾಣ ಅಂತ, ನಮ್ ಇದ್ರಿಗೆ ಬಂದು ಇಷ್ಟು ಬೆಳ್ಬೋದು ಅಂತೇಳಿ ಅವ್ರವರೇ ಕೇಳ್ಕೊಂತಿರ್ತಾರೆ. ಈಗ ಅವನು ವ್ಯಾಪಾರನೇ ಮಾಡನಲ್ಲ, ಅವನು ಅಲ್ದಿದ್ರು ತಗೊಳನು ಅಲ್ಲ, ಅವ್ರವರೇ ಕೇಳ್ತಾ ಇರ್ತಾರೆ, ಅವ್ನು ತಗೊಳನು ಅಲ್ಲ. ನಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ನಮ್ಗೆ ಹೆಂಗೆ ಅಂದ್ರೆ ಇಷ್ಟೇನ ನಮ್ ವ್ಯಾಲ್ಯೂ, ನಮ್ದು ಮರಿ ವ್ಯಾಲ್ಯೂ ಇಷ್ಟೇನ. ಎಲ್ಲ ದುರ್ಗದಲ್ಲಿ ಮಾರ್ಕೆಟ್ ಬಿತ್ತು, ಹಾಸ್ಪಿಟಲ್ ಮಾರ್ಕೆಟ್ ಬಿತ್ತು, ಏನು ರೇಟೇ ಇಲ್ಲ ಅಂತ ಅವ್ರವರೇ ಮಾತಾಡ್ಕೊಂತಿರ್ತಾರೆ. ಅವಾಗ ನಮ್ದು ಇನ್ನೇನು ನಮ್ ಮರಿಗೆ ಇಷ್ಟ ಏನೋ ರೇಟು ಅಂದ್ಕೊಂತೀವಿ, ಹೆಂಗೋ ತಗೊಂಡೋಗಿರ್ತೀವಿ. ಇನ್ನೇನು ವಿಧಿ ಇಲ್ಲ, ಗೊಬ್ಬರ ಬೀಜಕ್ಕೆಲ್ಲ ದುಡ್ಡು ಬೇಕು, ಎಲ್ಲದಕ್ಕೂ ಬೇಕಾಗಿರೋದನ್ನ ತಗೊಂಡು ಹೋಗ್ತೀವ. ಇನ್ನೇನು ಮಾರ್ಕೆಟ್ ಬಿದ್ದೋಯ್ತಾನೋ ಅಂತ ಕನ್ಫ್ಯೂಷನ್ ಆಗಿ ನಾವೇ ಏನೇನು ರೇಟಿಗೆ ಬರುತ್ತೋ 1,000-2,000 ಕಮ್ಮಿನ ಕೊಟ್ಟು ಬಂದ್ಬಿಡ್ತೀವಿ. World's best strategist, king of deal closure, highest paid consultant, smart entrepreneur, international speaker, unique author, ಎಲ್ಲರಿಗೂ. ಸೊ ನಾವಿವಾಗ ಹೊರಡ್ತಿರುವಂಥದ್ದು ಚಿತ್ರದುರ್ಗಕ್ಕೆ. ಸೊ ಚಿತ್ರದುರ್ಗದಲ್ಲಿ ಸುಮಾರು ಹಳ್ಳಿಗಳಲ್ಲಿ ಇವಾಗ ರೈತರುಗಳೆಲ್ಲ ರೆಡಿ ಇದ್ದಾರೆ. ಅವರೆಲ್ಲ ಒಂದು ಸಭೆಗೋಸ್ಕರ ರೆಡಿ ಇದ್ದಾರೆ. ನಾವು ಕ್ರಾಪ್ ಓನರ್ಶಿಪ್ ಅಥವಾ ಅಗ್ರಿಸಿಸ್ ನೆಟ್ದು ಇದನ್ನ ಮಾಡ್ತಾ ಇದೀವಲ್ಲ, ಏನದು ಅವರ ಹತ್ರ ಪರ್ಚೇಸ್ ಮಾಡುವಂಥದ್ದಾಗ್ಬೋದು, ನೇರ ಮಾರುಕಟ್ಟೆ ಮಾಡುವಂಥದ್ದಾಗ್ಬೋದು. ಸೊ ಇದೆಲ್ಲದಕ್ಕೋಸ್ಕರ ನಾವು ಅವ್ರಗಳ ಜೊತೆ ಚರ್ಚೆ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿ ಸುಮಾರು ಒಂದು 7-8 FPOಗಳು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಮತ್ತೆ ಅವ್ರು ಬೆಳೆಯುವಂತ ಕ್ರಾಪ್ಗಳು ಏನೇನಿದೆ ಅದನ್ನೆಲ್ಲಾನು ಕೂಡ ನಾವು ನೋಡ್ಲಿಕ್ಕೆ ಅಂತ ಹೊಡ್ತಾ ಇದೀವಿ. ಇದು ನಮ್ಮ ಔಟ್ಸೈಡ್ ಜಾಗಕ್ಕೆ ಹೋಗೋದು. ಮೊದಲು ನಾವು ಇದಕ್ಕೆ ಹೋಗಿದ್ದು, ಮೊನ್ನೆ ನಾವು ಚನ್ನಪಟ್ಟಣಕ್ಕೆ ಹೋಗಿದ್ದೀವಿ. ಸೊ ಇದು 2 ಕಡೆನೂ ಆಯ್ತು. ಆದ್ರೆ ಸಭೆ ಅಂತ ಮಾಡ್ತಿರುವಂತದ್ದು ಇದೇ ಮೊದಲನೇದು. ಸೊ ಫಸ್ಟ್ ಟೈಮ್ ಇವಾಗ ನಾವು ಒಂದು ಸಭೆ ಮಾಡ್ಲಿಕ್ಕೆ ಅಂತ ಅನ್ಬಿಟ್ಟು ಚಿತ್ರದುರ್ಗಕ್ಕೆ ಹೋಗ್ತಾ ಇದೀವಿ. ಸೊ ಆ ಚಿತ್ರದುರ್ಗದಲ್ಲಿ ಆ ಜನಗಳು, ಅವರ ರೆಸ್ಪಾನ್ಸು, ರೈತರ ಅವರ ಕಷ್ಟ, ಅವ್ರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಸೊ ಇದನ್ನೆಲ್ಲನೂ ಕೂಡ ವಿಸ್ತಾರವಾಗಿ ನೋಡೋಣ. ಸೊ ನಾವು ನಿನ್ನೆ ವಿಡಿಯೋ ತುಂಬಾ ಚೆನ್ನಾಗಿ ನೋಡಿದೀರಾ, ಮತ್ತೆ ಮೊನ್ನೆ ವಿಡಿಯೋನೆಲ್ಲ ಎಲ್ಲರೂ ನೋಡ್ತಿದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ಆಮೇಲೆ ತುಂಬಾ ಎನ್ಕ್ವೈರೀಸ್ಗಳು ಬರ್ತಾ ಇದೆ, ರೈತರು ನಾವು ನಿಮ್ ಜೊತೆ ಕೊಲಾಬ್ರೇಟ್ ಆಗ್ತೀವಿ ಅಂತ ಅನ್ಬಿಟ್ಟು. ಇದನ್ನೆಲ್ಲ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಮ ಕನಸು 2047ನೇ ಇಸ್ವಿಗೆ ನಾವೇನು ಭಾರತನ ನಂಬರ್ 1 ರಾಷ್ಟ್ರವನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ಕನಸಿಗೆ ನೀವೆಲ್ಲ ಮಾಡ್ತಿರುವಂತ ಪ್ರೋತ್ಸಾಹ, ನೀವೆಲ್ಲ ಕೊಡ್ತಿರುವಂತ ಬೆಂಬಲದಿಂದ ಆದಷ್ಟು ಇನ್ನೂ ಬೇಗನೆ ನಾವು ಆ ಗುರಿನ ಮುಟ್ತೀವಿ ಅಂತ ಅನ್ಕೊಂಡಿದೀವಿ. ಚಿತ್ರದುರ್ಗಕ್ಕೆ ಹೋಗೋಣ, ಅಲ್ಲಿ ಏನೇನಿದೆ, ಅಲ್ಲಿ ಪ್ರಾಬ್ಲಮ್ಸ್ ಏನಿದೆ, ಅಥವಾ ಅಲ್ಲಿ ಏನ್ ನಾವು ಮಾಡ್ಬೋದು, ಹೇಗೆ ನಾವು ಬದಲಾವಣೆನ ತರ್ಬೋದು ವ್ಯವಸಾಯದಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಬನ್ನಿ. ನೋಡಿ ಸ್ನೇಹಿತರೆ, ಆಗ್ತಿರುವಂತದ್ದು ಲೈವ್ ಆಗ್ತಿರುತ್ತೆ. ನಮಗೆ ಒಂದು ಡೆಲಿವರಿ ಆಗ್ತಾ ಇದೆ. ಡೆಲಿವರಿ ಆಗ್ತಿರುವಂತದ್ದು ನಿಮ್ಮ ಹೆಸರೇನು ಫಸ್ಟ್ ಹೇಳ್ಬಿಡಿ. ಅಲ್ಲಿ ಚಂದ್ರಪ್ಪ ಅಂತ. ಯಾವ ಊರು ಇದು? ಇದು ಬೀರೇನಹಳ್ಳಿ ಗ್ರಾಮ, ಐಮಂಗ್ಲ ಹೋಬಳಿ, ತಾಲೂಕು ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಎಷ್ಟು ಕುರಿಗಳು ಇದು ಮಾಡ್ತಿದ್ದೀರಾ? 50 ಇದೆ. ಕುರಿನೇನ ಆಡು ಇದೆಯಾ? ಆಡು ಇದೆ, ಅದು ಇದೆ, ಎಲ್ಲ ಮಿಕ್ಸ್ ಇದೆ ಒಟ್ಟು. ಓಕೆ. ನಿಮಗೆ ಇದರಿಂದ ಆಗ್ತಿರುವಂತ ತೊಂದರೆ ಏನು, ಅಥವಾ ಏನಾದ್ರು ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಚೆನ್ನಾಗಿ ವ್ಯಾಪಾರ ಆಯ್ತಾ ಇದೆಯಾ, ಹೇಗೆ? ಎಲ್ಲ ಚೆನ್ನಾಗಿ ಆಗ್ತತೆ. ಅವನು ಸರಿ ಮೇಯಿಸ್ಬೇಕು, ಸರಿಯಾಗಿ ಟೈಮ್ ಸರಿ ಮೇವ್ ಹಾಕ್ಬೇಕು, ಫುಡ್ ಹಾಕ್ಬೇಕು. ನೀಟಾಗಿ ಮಾಡಿದ್ರೆ ಬರುತ್ತೆ, ನೀಟಾಗಿ ಮಾಡಿದ್ರೆ ಅವ್ರಿಗೆ ಯಾವ್ದು ಬರಲ್ಲ. ಅಷ್ಟೇ. ಅಲ್ಲ, ಈಗ ಸರಿ ಫುಡ್ ಎಲ್ಲಿಂದ ತರ್ತಿರ್ಬೇಕು? ಫುಡ್ ಅದೇ ಮಾರ್ಕೆಟ್ ಹೋಗಿ ತರಬೇಕು. ಓಕೆ. ಇಲ್ಲಿ ಸೊಪ್ಪು ಇದೆಲ್ಲ ಆಗೋದಿಲ್ವಾ ಇದಕ್ಕೆ? ಆಗ್ತೈತಿ, ಸೊಪ್ಪು ಎಲ್ಲ ಹಾಕಿದ್ರೆ ಆಗ್ಬೇಕಲ್ಲ. ನಮ್ಮ 108 ಕೆಲಸ. ಸರಿ ಸರ್, ಇರೋದ್ ಹೇಳ್ಬಿಡಕೋ, ಯಾಕ ಸುಮ್ನೆ ಡಬ್ಬು ಪಬ್ಬು ಬಿಡಕ್ ಹೋಗ್ಬಾರ್ದು.
ಯಾರಿಗ ನಮ್ದು ಮಾಹಿತಿ ಇನ್ನೊಬ್ ನೋಡಿ ಮಳೆ ಇಲ್ಲ, ಹಾ, ಅವಕ್ಕೆಲ್ಲ ನೀರಾದ್ರೆ ಸ್ವಲ್ಪ ಬೆಳೆಯಕ್ ಸಾಧ್ಯ. ಹೌದು. ಎಲ್ಲ ಬೋರೆಲ್ಲ ಫೇಲ್ ಆಗಿದಾವೆ, ಹಾ, ನೀರ್ ಬರ್ತಿದ್ ನೀರೆಲ್ಲ ಹೋಗ್ಬಿಡೋದು. ಓಕೆ. ಅವು ಸೊಪ್ಪು ಬೆಳೆಯಕ್ಕೆ ಸೊಪ್ಪಿಲ್ಲ ಏನಿಲ್ಲ. ನೀರ್ ಸೊಪ್ಪು ಬೆಳೆಯಕ್ಕೆ ಅವು ಕುರಿಗಳು ಮೇಯಿಸಿದ್ರಲ್ಲ ಅವಳೆಲ್ಲ ಇಂಪ್ರೂವ್ಮೆಂಟ್ ಮೇಯಿಸೋದು ಅಂದ್ರೆ ಎಲ್ಲಿ ಮೇಯಿಸ್ತೀರಾ ತಗೊಂಡೋಗ್ಬಿಟ್ಟು? ನಾವು ಹೊಲದಲ್ಲೇ ಹೊಲದಲ್ಲ ಬೇಯಿಸ್ತಿದ್ವಿ. ಆ ಮೆಕ್ಕೆಜೋಳ ಇಲ್ಲಿ ಹಾಕಿವಲ್ಲ ಅದ್ರಾಗ ಬಿಟ್ಟಿವಿ, ಅದಕ್ಕೆ ಬಿಟ್ಬಿಡ್ತೀರಾ? ಅದ್ರಾಗ ಬಿಟ್ಟಿವಿ, ಅದ್ರಾಗ ಎಲ್ಲ ತಿಂದವೆ. ಆಮೇಲೆ ರಾತ್ರಿ ಹೊತ್ತು ಹಂಚಿ ತಿಂತವೆ, ಇಟ್ಟತ್ ನಾವ್ ಇವು ಮೇಯ್ತವೆ. ಹಾ. ಈಗ ಫುಡ್ ನೀವು ಹೊರಗಡೆಯಿಂದ ತಂದು ಹಾಕ್ತೀರಾ ಮಾರ್ಕೆಟ್? ಅದೇ ಅವೆಲ್ಲ ತೋಣಿಗೆ ಹಾಕೋದಲ್ಲ. ಕಷ್ಟ ಇದೆಯಾ? ಐತೆ ಕಷ್ಟ. ಮಾರಾಟ ಹೆಂಗಾಗತ್ತೆ? ಮಾರಾಟ ಎಲ್ಲೋ ಮಾರ್ಕೆಟ್ ಇದ್ದಂಗ ಅದು ಅದು ಹೆಂಗ್ ಚೆನ್ನಾಗ್ ಮಾರ್ಕೆಟ್ ಇದ್ದಂಗೆ ಅಂದ್ರೆ ಮಾರ್ಕೆಟ್ ಮಾಡೋರು ಯಾರು? ಬರ್ತಾರೆ ಖರೀದ್ಗಾರ ಇಲ್ಲಿಗೆ. ಹಾ. ಸರ್ ಖರೀದ್ಗಾರರು ಬರ್ತಾರೆ ಇಲ್ಲೇ. ಅದು ನಿಮಗೆ ಹೇಳ್ತೀನಿ ಕೇಳಿ. ಈಗ ಒಂದ್ ವಿಷಯ ಹೇಳ್ತೀನಿ ಕೇಳಿ. ನಾನೇನು ಅವ್ರ ದ್ವೇಷಗಳಲ್ಲ. ಯಾರೋ ಬಂದು ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೂ ನನ್ಗೂನು ಯಾವ್ದೇ ತರದ್ದು ದ್ವೇಷ ಇಲ್ಲ, ಮಾಡ್ತಿರೋ ತಪ್ಪು ಅಂತಾನು ನಾ ಹೇಳ್ತಾ ಇಲ್ಲ. ಆದ್ರೆ ಶ್ರಾವಣ ನಿಮ್ಮೂರ್ಗೆ, ಬೆಂಗಳೂರಿಗೆ ಯಾವ ಶ್ರಾವಣ? ದುಬೈಗೆ ಯಾವ ಶ್ರಾವಣ? ಅದೇ ಅದೇ ಮಂಗಳೂರಿಗೆ ಯಾವ ಶ್ರಾವಣ? ಅಲ್ಲ ನಾನು ಹೇಳ್ತೀನಿ, ಅದೇ 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 ಕರೆಕ್ಟ್. ಶ್ರಾವಣ ನಿಮ್ಮೂರ್ಗೆ. ಇಲ್ಲಿ ಖರೀದ್ಗಾರ ಅಲ್ಲ, ಅವರು ನಿಮ್ ವೀಕ್ನೆಸ್ ನೇ ಅವ್ರು ದೊಡ್ಡದಾಗಿ ಮಾಡ್ತಾ ಇದಾರೆ. ತಪ್ಪು ತಿಳ್ಕೊಬೇಡಿ. ಅವ್ರು ಮಾಡ್ತಿರೋದು ಅವ್ರ ವ್ಯಾಪಾರ, ಅವ್ರ ಬದುಕೋಸ್ಕರ ಮಾಡ್ಕೊಂಡು ಹೋಯ್ತವ್ರೆ. ಶ್ರಾವಣ ಇದ್ದಪ್ಪ ರೇಟ್ ಇಲ್ಲಪ್ಪ ಅಂತ ಹೇಳ್ತಾರೆ. ಹಿಂಗೆ ಹೇಳದವ್ರು. ಆಷಾಢ ಅಪ್ಪ ರೇಟ್ ಇಲ್ಲಪ್ಪ, ಇದಿಲ್ಲಪ್ಪ ರೇಟ್ ಇಲ್ಲಪ್ಪ. ಅವ್ರಿಗೊಂದು ಕಾರಣ ಬೇಕು. ಆ ಕಾರಣ ನೀವಾಗಿರ್ತೀರಾ. ನಾನು ಅದು ಅವ್ರು ಮಾಡ್ತಿರೋ ತಪ್ಪು ಅನ್ನಲ್ಲ, ಅವ್ರ ವ್ಯವಹಾರ ಅವ್ರು ಮಾಡ್ತಾ ಇದಾರೆ. ದಲ್ಲಾಳಿಗಳು ಏನು ದಲ್ಲಾಳಿಗಳ ಪಾಲು ಅಂತಂದ್ರೆ ಅವ್ರ ಏನ್ ಮಾಡ್ತಾರೆ? ಅವ್ರೇನ್ ಮಾಡ್ತಾರ ಅಂದ್ರೆ ನಮ್ ತಗೊಂದ್ ರೇಟ್ ಮಾತಾಡ್ಕೊಂತಾರೆ. ಅವ್ರ ತಗೊಂಡವ್ರಿಗೆ ಒಂದ್ ರೇಟ್, ಅವ್ರಿಗೆ ಹೋಲ್ಸೇಲ್ ತಗೊಂಡವ್ರಿಗೆ ನಾರಿಗಳು ತಂದು ತುಂಬ್ಕೊಂತಾರಲ್ಲ ಅವ್ರಿಗೊಂದ್ ರೇಟ್ ಮಾತಾಡ್ತಾರೆ. ಹಂಗಾಗಿ ನಮ್ಮ ಹತ್ರನು ಕಮಿಷನ್ ತಿಂತಾರೆ, ಅವ್ರ ಹತ್ರನು ಕಮಿಷನ್ ತಿಂತಾರೆ. ಈಗ ದಲ್ಲಾಳಿ ಅಂದ್ರೆ ಎಲ್ಲಿಯವರು? ನಿಮ್ಮೂರವ್ರೇನ ದಲ್ಲಾಳಿ? ಇರ್ತಾರೆ, ಎಲ್ಲ ಊರವ್ರು ಬರ್ತಾರೆ ಅಕ್ಕಪಕ್ಕ. ಇಲ್ಲೇ ಸ್ಥಳೀಕರೇ ಎಲ್ಲಾನು ಅವ್ರೆಲ್ಲ ದಲ್ಲಾಳಿಗಳು. ಊರಿಗೆ ಒಂದ್ 10 ಜನ 20 ಜನ ದಲ್ಲಾಳಿಗಳು ಆಗ್ಬಿಟ್ಟಿರ್ತಾರೆ. ಮಾರೋರ್ಗಿಂತ 10-15 ಜನ ಅವ್ರ ಊರಿಗೆಲ್ಲ ದಲ್ಲಾಳಿಗಳಾಗಿದ್ದಾರೆ. ನೀವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರಿ? ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ, ನಾವು ಮಾರಣ ಅಂತ ಹೋಗಿರ್ತೀವಿ. ಅವ್ರು ಏನಂದ್ರು ನಾವು ಓನಾಗ್ ಮಾರಕ್ ಬಿಡೋದೇ ಇಲ್ಲ. ಅವರು ಅವ್ರಿಗೆಲ್ಲ ಸರಿಕಾಗ್ಬಿಟ್ಟಿರ್ತಾರೆ. ಅವ್ರ ಹತ್ರನೇ ತಗೊಂಡ್ರು ಅವ್ರ ಹತ್ರನೇ ಜಾಸ್ತಿ ಇರೋದು. ನೀನ್ ಹೇಳಪ್ಪ ಅಂತಾರೆ. ಆಮೇಲೆ ಇದೆಲ್ಲ ಪರಲ್ಲ ಅಂದ್ಮೇಲೆ ಕೂಡಿಸಿ ಮಾಡಿಸಿ ಒಂದೇನು ಕೊಡಲಿ ಅಂತ ಒಂದ್ 500 ಇರ್ತಂತ ಅಂತ 1,000 ಇಸ್ಕೊಂಡದ ಅನ್ನೋದು ಅದೇ ಮಾರ್ನಾಗ ದುಡಿತಾನೆ. 10,000ಕ್ಕೆ 100 ರೂಪಾಯಿ 200 ರೂಪಾಯಿ ತಕ 200 ರೂಪಾಯಿ ಕಮಿಷನ್. ಇನ್ನೇನ್ ಮಾಡ್ತೀಯಾ, ನಮ್ಗೆ ಅಷ್ಟು ಕಾಂಟ್ರಾಕ್ಟ್ ಇರಲ್ಲ, ನೀ ಏನ್ ಮಾಡ್ತೀಯ ಅನ್ನೋದು, ನಮ್ಗೆ ಅದು ಆತಪ್ಪ ಅನ್ನೋದು ಬರೋದು ಮನೆಗೆ ಅಷ್ಟೇ. 2,000 ಅಂತ ಇಸ್ಕೊಂತಾರೆ. ಹಂಗ ಖರೀದ್ಗಾರ ಅಂತಾನೆ ಮಾಡೋದು. ಇಲ್ಲಿ ಬಂದು ಯಾರು ಖರೀದಿ ಮಾಡಲ್ವಾ? ಮಾಡ್ತಾರ ಸರ್, ಕಡಿಮೆ ರೇಟಾಗ ಹಾಕ್ತಾರೆ. ಹಾಕೊಂಡು ಹೋಗ್ತಾನ ಅವ್ನು. ಹೆಂಗ್ ರೇಟ್ ಹೆಂಗ್ ಫಿಕ್ಸ್ ಮಾಡ್ತಾರ ಅವರು? ಒಂದ್ ನೋಡ್ತಾನೆ ಮರಿಯಾ ಏನಪ್ಪಾ ಅಂದ್ರೆ ಒಂದ್ ರೇಟ್ ಈಗ ಇದೊಂದ್ ಮರಿ ನೋಡ್ತಾರೆ ಅನ್ಕೊಳ್ಳಿ. ಈಗ ಇದಕ್ಕೆ ಏನಂತ ಹೇಳ್ತಾರೆ? 8,000 ರೂಪಾಯಿ ಅಂತಾನೆ. 10,000 ರೂಪಾಯಿ ಮಾಡ್ತಾನೆ. 10,000 ರೂಪಾಯಿ ಮಾಡ್ತಾನೆ. ಅದ್ರಾಗ 500,000 ಇಲ್ದಲೆ ಒಂದೊಂದ್ ಮರಿಗೆ ಅವನು ಮಾಡೋದಿಲ್ಲ. ಅದೇ ಕೆಲ್ಸ. ಈಗ ತಗೊಂಡ್ ಹೋಗೋರು ಯಾರು? ಈಗ ದಲ್ಲಾಳಿಗಳೇ ಒಬ್ರು ಹೇಳಿದ್ರಿ, ನಿಮ್ಮೂರಲ್ಲೇ ಒಂದ್ 10 ಜನ ದಲ್ಲಾಳಿಗಳಿದ್ದಾರೆ ಅಂತ ಹೇಳಿದ್ರಿ. ಇವ್ರು ತಗೊಂಡೋಗಿ ಎಲ್ಲಿ ಮಾರ್ತಾರೆ, ಎಲ್ಲಿ ಕೊಡ್ತಾರೆ? ಗಾಡಿ ಮಾರ್ಕೆಟಿಂಗ್ ಲಿಂಕ್ ಇರುತ್ತಾ? ಈಗ ನಿನ್ನೊಂದ್ ಮಂಡಿ ಇರುತ್ತೆ, ನಿನ್ಗೂ ನನ್ಗೂ ಲಿಂಕ್ ಇರುತ್ತೆ. ಒಂದ್ 20 ಮರಿ ಕಳ್ಸ್ನ ಕಣ ಅಂತ ನೀ ಫೋನ್ ಮಾಡಿದ್ರೆ ನೀನೇ ಮಟನ್ ಮಾರ್ಕೆಟ್ ಇರುತ್ತಲ್ಲ, ಅವ್ರಿಗೆ ಲಿಂಕ್ ಇರುತ್ತೆ. ಮಟನ್ ಕಡ್ದು ಮಾರ್ತಾರಲ್ಲ ಅವ್ರಿಗೆ, ಮಟನ್ ವ್ಯಾಪಾರಿಗಳಿಗೆ ಲಿಂಕ್ ಇರ್ತಾರೆ. ಅವರು ನೀವೇ ಡೈರೆಕ್ಟ್ ಆಗಿ ಹೋದ್ರೆ ರೈತರಂಗ್ ಅಂದ್ರೆ ವೀಕ್ಷಕರೇ, ನಾನು ಹೇಳ್ತಿರೋದು ಏನಂದ್ರೆ, ಸೊ ಇಲ್ಲಿ ಇವರಿಗೆ ಸಪ್ಲೈ ಚೈನ್ ಲಿಂಕ್ ಹೆಂಗ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಇವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇವ್ರು ಡಿಪೆಂಡ್ ಆಗಿರೋದು ಏನಪ್ಪಾ ಅಂದ್ರೆ, ಇಲ್ಲಿ ಲೇಯರ್ಸ್ನ ಹೇಳ್ತೀನಿ ನೋಡಿ. ಮೊದಲನೇ ಲೇಯರ್ ಬಂದು ಇವಾಗ ಇಲ್ಲಿ ರೈತ ಪಾಪ ಇದಕ್ಕೆ ಸಾಕಾಣಿಕೆ ಮಾಡ್ತಾನೆ. ಈ ಸಾಕಾಣಿಕೆ ಮಾಡಿದಂಥದ್ದು ಇಲ್ಲೇ ಸ್ವಲ್ಪ ಜನ ದಲ್ಲಾಳಿಗಳಿದ್ದಾರೆ. ಆ ದಲ್ಲಾಳಿಗಳು ಏನ್ ಹೇಳ್ತಾರೆ ಅಂದ್ರೆ, ನಾನ್ ಸೇಲ್ ಮಾಡಿಸ್ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ಇವ್ರೇನಂತ ಹೇಳ್ತಾರೆ, ಒಂದ್ಸರಿ ಓಕೆ, ಒಂದ್ಸರಿ ಮಾಡಿಸ್ತಾರೆ, ವ್ಯಾಪಾರ ಸರಿಯಾಗಿ ಕೂಡಿಸ್ತಿಲ್ಲ ಅಂದ್ರೆ ನಾವೇ ಮಾಡೋಣ ಅಂತ ಹೋಯ್ತಾರೆ. ನಾವೇ ಮಾಡೋಣ ಅಂತ ಹೋಯ್ತು ಅಂತಂದ್ರೂ ಅವ್ರು ಬಿಡಲ್ಲ. ಅವರು ಅದೇ ರೇಟ್ ತಂದು ಕೂರಿಸ್ಕೊಂಡು ಅವ್ರನ್ನ ನಮ್ಮನ್ನೆಲ್ಲ ಹೆಂಗೆ ಇದ್ ಮಾಡ್ತಾರೆ ಅಂತಂದ್ರೆ, ನಾವ್ ಹೋಗಿರ್ತೀವಿ ಮಾರಾನ ಅಂತ, ನಮ್ ಇದ್ರಿಗೆ ಬಂದು ಇಷ್ಟು ಕೊಳ್ಬೋದು ಅಂತೇಳಿ ಅವ್ರವರೇ ಕೇಳ್ಕೊಂತಿರ್ತಾರೆ. ಈಗ ಅವನು ವ್ಯಾಪಾರನೇ ಮಾಡನಲ್ಲ, ಅವನು ಅಲ್ದಿದ್ರು ತಗೊಳನು ಅಲ್ಲ, ಅವ್ರವರೇ ಕೇಳ್ತಾ ಇರ್ತಾರೆ. ಅವ್ನ್ ತಗೊಳನು ಅಲ್ಲ, ನಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ನಮ್ಗೆ ಹೆಂಗೆ ಅಂದ್ರೆ, ಇಷ್ಟೇನೋ ನಮ್ ವ್ಯಾಲ್ಯೂ, ನಮ್ದು ಮರಿ ವ್ಯಾಲ್ಯೂ ಇಷ್ಟೇನ. ಎಲ್ಲ ದುರ್ಗದಲ್ಲಿ ಮಾರ್ಕೆಟ್ ಬಿತ್ತು, ಹಾಸ್ಪಿಟಲ್ ಮಾರ್ಕೆಟ್ ಬಿತ್ತು, ಏನು ರೇಟೇ ಇಲ್ಲ ಅಂತ ಅವ್ರವರೇ ಮಾತಾಡ್ಕೊಂತಿರ್ತಾರೆ. ಅವಾಗ ನಮ್ದು ಇನ್ನೇನು, ನಮ್ ಮರಿಗೆ ಇಷ್ಟ ಏನೋ ರೇಟು ಅಂದ್ಕೊಂತೀವಿ, ಹೆಂಗೋ ತಗೊಂಡೋಗಿರ್ತೀವಿ. ಇನ್ನೇನು ವಿಧಿ ಇಲ್ಲ, ಗೊಬ್ಬರ ಬೀಜಕ್ಕೆಲ್ಲ ದುಡ್ಡು ಬೇಕು, ಎಲ್ಲದಕ್ಕೂ ಬೇಕಾಗಿರೋದನ್ನ ತಗೊಂಡ್ ಹೋಗ್ತೀವ. ಇನ್ನೇನು ಮಾರ್ಕೆಟ್ ಬಿದ್ದೋಯ್ತಾನೋ ಅಂತ ಕನ್ಫ್ಯೂಷನ್ ಆಗಿ ನಾವು ಏನೇನು ರೇಟಿಗೆ ಬರುತ್ತೋ 1,000-2,000 ಕಮ್ಮಿನ ಕೊಟ್ಟು ಬಂದ್ಬಿಡ್ತೀವಿ. ಈಗ ನಮ್ಮ ಕಡೆಯಿಂದ ನಿಮ್ಗೆ ಏನ್ ಮಾಡ್ಬೋದು? ನಾವು ಬಂದಿರೋದೇನೇ ಈಗ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ. ನಾವು ಬಂದಿರುವಂಥದ್ದು ಬರೀ ರೈತ ಕುರಿ ಸಾಕಾಣಿಕೆ
ಆಡ್ ಸಾಕಾಣಿಕೆ ಇದಷ್ಟೇ ಅಲ್ಲ, ನಾವು ಈ ವ್ಯವಸಾಯಕ್ಕೆ ಬಂಡವಾಳ ಹಾಕ್ಬೇಕು, ಮತ್ತೆ ಬೆಳೆಸ್ಬೇಕು, ಭೂಮಿ ತೆಕ್ಲು ಬಿದ್ದಿರುವಂತ ಭೂಮಿಗಳನ್ನೆಲ್ಲ ಬೆಳೆಸ್ಬೇಕು ಅಂತ ನಾವು ಬಂದಿರುವಂತದ್ದು. ಅದರಿಂದ ನಾವೆಲ್ಲದಕ್ಕೂ ಬಂಡವಾಳ ಹಾಕೋಕೆ ಅಂತ ನಿಂತಿದ್ದೀವಿ. FPO ಮಾಡ್ತಾ ಇದ್ದೀವಿ, ಗೊತ್ತಲ್ಲ FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು. FPO ಅಂತ ಕೇಳಿದಿರಾ? ಇದೇನಪ್ಪ ಅಂದ್ರೆ ಸರ್ಕಾರದವರು ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿಯಲ್ಲಿ ರೈತರಿಗೆ ಅಂತ ಮಾಡಿರುವಂತ ಒಂದು ಸಂಸ್ಥೆ ಇದು. ನಾವು 2 ಸಂಸ್ಥೆ ಮಾಡ್ಕೊಂಡಿದ್ದೀವಿ, ಒಂದು ಸೂಪರ್ ಮಾರ್ಕೆಟ್, ಒಂದು ರೈತರಿಗೆ ಅನುಕೂಲ ಮಾಡುವಂಥದ್ದು. ಈ ರೈತರಿಗೆ ಏನಕ್ಕೆ ಅನುಕೂಲ ಮಾಡಿದ್ದೀವಿ ಅಂದರೆ 70 ವರ್ಷದಿಂದನೂ ಎಲ್ಲ ರೈತರಿಗೂ ಎಲ್ಲ ಥರ ಸಾಲ ಕೊಟ್ಟಿದ್ದಾರೆ, ಅನುಕೂಲ ಮಾಡ್ಕೊಡ್ತೀವಿ ಅಂದಿದ್ದಾರೆ, ಡಿಸ್ಕೌಂಟ್ ಕೊಡ್ತೀವಿ ಅಂದಿದ್ದಾರೆ, ಸಬ್ಸಿಡಿ ಕೊಡ್ತೀವಿ ಅಂದಿದ್ದಾರೆ, ಎಲ್ಲಾನು ಮಾಡಿದ್ದಾರೆ. ಆದ್ರೆ ಇದು ಯಾವುದು ರೈತನು ತಲುಪ್ತಿಲ್ಲ. ಸರ್ ನಮ್ಗೆ ಸರ್ಕಾರದವರು ಸಾಲ ಮನ್ನಾ ಮಾಡ್ತೀವಿ ಅಂತ, ಸಾಲ ಕೊಡ್ತೀವಿ, ಏನೋ ಒಂದು ಸಬ್ಸಿಡಿ ಕೊಡ್ತೀವಿ, ಅದೆಲ್ಲ ಬೇಕಾಗಿಲ್ಲ. ರೈತರಿಗೆ ಒಳ್ಳೆ ಒಂದು ಬೆಳೆಯಕ್ಕೆ ಒಂದು ಉತ್ತೇಜನ ಕೊಟ್ಟು ಬೆಂಬಲ ಬೆಲೆ ಕೊಟ್ರೆ ಒಂದು ಫಿಕ್ಸ್ ಮಾಡ್ಕೊಂಡ್ರೆ. ವೀಕ್ಷಕರೇ, ಈಗ ನೋಡಿ ಇಲ್ಲಿ ಇವರು ನಿಮ್ಮ ಹೆಸರು ಹೇಳಿ. ಅಣ್ಣಪ್ಪ ಅವರು ನಾವೇನ್ ಕಾನ್ಸೆಪ್ಟ್ ಹೇಳ್ತಿದೀವಿ ಅದನ್ನೇ ಹೇಳ್ತಾ ಇದ್ದಾರೆ. ಈಗ ಅವ್ರು ಹೇಳ್ತಿರೋದೇನು, ನನಗೆ ಸಾಲ ಬೇಡ, ನನಗೆ ಸಬ್ಸಿಡಿ ಬೇಡ, ಬಡ್ತಿ ಬೇಡ, ನನಗೇನು ನನಗೇನಪ್ಪ ಅಂತ ನಾನು ಬೆಳೆಯೋದಕ್ಕೆ ನನಗೆ ಅನುಕೂಲ ಮಾಡ್ಕೊಟ್ರೆ ಸಾಕು. ಮರಿಯಿಂದಲೇ ಹಿಡಿದು ಒಂದು ಎಲ್ಲದನ್ನೇ ಆಗ್ಲಿ ತಗೊಂಡೋಗಿದ್ಕೆ ಒಂದು ಬೆಂಬಲ ಬೆಲೆ ಅಂತ. ಆಯ್ತಾ ವೀಕ್ಷಕರೇ, ಈಗ ಅಣ್ಣಪ್ಪ ಅವರು ಹೇಳಿದಾಗೆ ನಮ್ಮ ಸಂಸ್ಥೆಯಿಂದ ನಾವು ಮಾಡಿಕೊಟ್ಟಿರೋದು ಅದು. ಇದು ನಮ್ಮ ಸಂಸ್ಥೆ ಅಷ್ಟೇ ಅಲ್ಲ, ನೀವು ಶೇರ್ ತಗೊಂಡಿದ ತಕ್ಷಣ ಇದು ನಿಮ್ಮ ಸಂಸ್ಥೆ ಆಗುತ್ತೆ. ಅಂದರೆ ನಾವೀಗ ಯಾವ ಸರ್ಕಾರದ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ನೀವು ಆ FPOಗೆ ಸದಸ್ಯರಾಯಿತು ಅಂತಂದರೆ ಇದು ಗೌರ್ಮೆಂಟ್ ಶೇರ್ ಸರ್ಟಿಫಿಕೇಟ್ ಬರುತ್ತೆ. ಇದರಲ್ಲಿ ನಾವು ದಿನಸಿ ಆಗ್ಬೋದು, ತರಕಾರಿ ಆಗ್ಬೋದು, ಮತ್ತು ಇದು ಹೂವುಗಳಾಗ್ಬೋದು, ಸೊಪ್ಪುಗಳಾಗ್ಬೋದು, ಇದನ್ನೆಲ್ಲ ಈಗ ಆಲ್ರೆಡಿ ನಾವು ಮಾರಾಟ ಶುರು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಈ ಪೌಲ್ಟ್ರಿ ಫಾರ್ಮ್ ಮಾಡುವಂಥದ್ದಾಗ್ಬೋದು, ಕುರಿ ಸಾಕಾಣಿಕೆ ಮಾಡುವಂಥದ್ದಾಗ್ಬೋದು. ಯಾಕೆಂದರೆ ಇದರಲ್ಲಿ ತುಂಬ ಲಾಭ ಇದೆ. ನಿಮ್ಮ ಮಾರ್ಕೆಟಾಗಿ ಗೊತ್ತಿರ್ಬೋದು, 1 kg ಮಟನ್ ಬೆಂಗಳೂರಲ್ಲಿ 1200 ರೂಪಾಯಿ ಇದೆ. ಇಲ್ಲಿ 600 ರೂಪಾಯಿ, ನಮಗೆ ಕೊಡೋರ್ಗೆ 700 ರೂಪಾಯಿ ಹಾಕ್ತಾರೆ. ನಾವು ತಗೊಂಡ್ರೆ 700 ರೂಪಾಯಿಗೆ ಕಣ್ಣಳತೆ ಇದು ಎಷ್ಟು ಅಳತೆ ಐತೆ ಅಂತ ಗೊತ್ತಿಲ್ಲ. ಇದೀಗ 15 kg ಐತಾ ಗೊತ್ತಿಲ್ಲ, 6 kg ಇರೋದು ಇದೇನು ಬೆಳೆದಿಲ್ಲ ಅಂತ ನೀವು ಮಿಷಿನ್ ತಗೋಗಿರ್ತೀರ ನೀವು. ಸರ್ ಈಗ ನಮ್ಗೇನಂದ್ರೆ ಇದು ವ್ಯಾಲ್ಯೂ ಅಂದ್ರೆ ಇದಕ್ಕೆ ಇಷ್ಟು ಕೆಜಿ ಬರುತ್ತೆ, ಇಷ್ಟು ರೇಟು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಬೆಳೆಗೆ ಆಗ್ಲಿ ಬೆಳೆ ಬಂದೈತೆ ಅದಕ್ಕೊಂದು ರೇಟ್ ಫಿಕ್ಸ್ ಅಂತ ಮಾಡ್ಕೊಂಡ್ರೆ ಅದೊಂಥರ ನಮಗೆ ಬೆಂಬಲ ಬೆಲೆನೇ. ತಗೊಂಡೋಗಿದ್ದೆ ಇವ್ರು ಹೆಂಗಂದ್ರೆ ದಲ್ಲಾಳಿಗಳದು ಕಮಿಷನ್ದು ಅವ್ರದೇ ಆಟ ಆಗ್ಬಿಟ್ಟೆ. ಈಗ ನಮ್ಗೆ ರೈತರಾಗ್ಲಿ, ಒಬ್ಬ ಯಾರೇ ಆಗ್ಲಿ, ಕುರಿ ಸಾಕಣೆ ಆಗ್ಲಿ, ಒಬ್ಬ ಹಸು ಸಾಕಣೆ. ಈಗ ಹಸುಗೆ ಏನಾಯ್ತಂತಂದ್ರೆ ಅದಕ್ಕೊಂದು ಫಿಕ್ಸ್ ಮಾಡ್ಬಿಟ್ಟವ್ರೆ ಹಾಲಿಗೆ. ಅಲ್ಲಿ ನಮ್ಗೆ ಏನೋ ಒಂದು ಅನುಕೂಲ ಆಗ್ತೈತೆ. ಯಾಕಂದ್ರೆ ಅದ್ರ ಸಗಣಿನೂ ಬರುತ್ತೆ, ಒಂದು ಹಾಲಿನಗೂ ಒಂದು ಅದಕ್ಕೂ ಒಂದು ಬೆಂಬಲ ಬೆಲೆ, ಒಂದು ಬೆಂಬಲ ಬೆಲೆ. ಆ ಥರ ಬೆಲೆ ಎಲ್ಲದಕ್ಕೂ ಸಿಗ್ತಾ ಹೋದ್ರೆ ರೈತರಿಗೆ ಉತ್ತೇಜನ ಸಿಗುತ್ತೆ. ಇದರಲ್ಲೇನೆ ನಮ್ಮ ಇಂಡಿಯಾದಲ್ಲೇ ರೈತರ ಬೆಳೆದಿದ್ದು ಇದಕ್ಕಾಗಲಿ ನಾವು ಬೆಳೆಯೋದಕ್ಕಾಗಲಿ ಎಲ್ಲಾನು ನಡೀತೈತೆ ಹೊರತು ನಾವು ಸ್ಟಾಪ್ ಆದ್ರೆ ನಾವೇನಾದ್ರೂ ಮನ್ಸಿಗೆ ನೋವು ಮಾಡ್ಕೊಂಡು ಬೇಡ ಒಬ್ನಿಗೊಬ್ನೇ ಆತ್ಮಹತ್ಯೆ ಮಾಡ್ಕೊಂಬೋದು ಇಂಥವೆಲ್ಲ ಮಾಡ್ಕೊಂತ ಹೋದ ಅಂದ್ರೆ ಬೆಳೆಯೋರು ಇಲ್ಲ, ಯಾರು ಇಲ್ಲ. ಈಗ ಬೆಂಗಳೂರು ಬಿಟ್ಟು ಮತ್ತೆ ಅವನವನೇ ಬಂದು ಬೆಳ್ಕೋಬೇಕಾಗುತ್ತೆ. ಅದು ಆಗುದು ಇಲ್ಲ. ನಾಳೆ ಏನಾಗುತ್ತೆ ಗೊತ್ತಾ, ಎಲ್ಲರೂ ಸಾಯ್ತಾರಷ್ಟೇ. ಇದಾಗಲ್ಲ. ಯಾವನು ಬಂದು ಬೆಳೆಯೋನಾಗಿದ್ರೆ ನಿಮ್ಮ ಮಕ್ಕಳೆಲ್ಲ ಯಾಕೆ ಬೆಂಗಳೂರಿಗೆ ಹೋಗ್ತಿದ್ರು? ಅವ್ರಿಗೆಲ್ಲ ಸಂಬಳ ಬೇಕೀಗ, ಅವ್ರ ಜೀವನ ಹಂಗೆ ಏನು ಸಿಗ್ತಾ ಇಲ್ಲ ಸರ್. ಏನ್ ಮಾಡಿದ್ರು ಎಲ್ಲದನ್ನು ಈಗ ಹೆಂಗೆ ಅಂದ್ರೆ ಯಾವ್ದೊಂದು ಬೆಳೆಗೂ ರೋಗ ಜಾಸ್ತಿ. ಅದೇನು ಬೀಜದ ಮಿಸ್ಟೇಕು ಏನೋ ಗೊತ್ತಿಲ್ಲ, ಎಂಥದನ ಬೆಳಿಲಿ ಅದಕ್ಕೆ ಯಾವುದೇ ರೀತಿಯದ್ದು. ಇದು ಮುಂಚೆ ಎಲ್ಲ ಇತ್ತು, ಅಡಿಕೆ ಬೆಳೆದ್ರೆ ಅಡಿಕೆಗೆ ರೋಗನೇ ಇರ್ಲಿಲ್ಲ ಯಾವತ್ತು. ಇವಾಗ ಈಗ ಒಂದು 7-8 ವರ್ಷದಿಂದ ಔಷಧಿ ಹೊಡಿಲಿಲ್ಲ ಅಂದ್ರೆ ಬರ್ನು ಸರ್. ನಾವು ವರ್ಷಕ್ಕೆ 2 ಸತಿ ಔಷಧಿ ಹೊಡಿಸ್ತೀವಿ. ನಿಮ್ಗೆ ಗೊತ್ತಾ, ನಿಮ್ ತಂದೆಯವರೆಲ್ಲ ಶುಗರ್ ಅಂತ ಏನಾದ್ರು ಹೇಳಿದ್ರ? ಇಲ್ಲ. ಶುಗರ್ BP ಅಂತ ನಿಮ್ ತಂದೆಯವ್ರ ಹತ್ರ ಕೇಳಿದ್ರ? ಅದನ್ನ ಅವಾಗ ಕೇಳಿಲ್ಲ. ಇವತ್ತು ಯಾಕೆ ಶುಗರ್ ಐತೆ, ಇವತ್ತು ಯಾಕೆ BP ಐತೆ? ಯಾಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಾವು ತಿಂತಿರೋ ಪದಾರ್ಥದಲ್ಲಿ ವಿಷ ಹಾಕ್ತಿದ್ದಾರೆ, ನಾವು ನುಂಗ್ದಿರುವಂತ ಮಾತ್ರೆನಲ್ಲಿ ವಿಷ ಹಾಕ್ತಾರೆ. ಶುಗರ್ ಅನ್ನುವಂಥದ್ದು ಕಾಮನ್ ಇವ್ರೆ, ನಾನು ಹೇಳ್ತೀನಿ. ಅದರಿಂದ ಇದಕ್ಕೆ ಅಡ್ವಾನ್ಸ್ ಏನ್ ಮಾಡ್ಕೊಳ್ಳೋಣ. ಶುಗರ್ ಅನ್ನುವಂಥದ್ದು ಕಾಮನ್, ಅದು ಬರುತ್ತೆ, ಅದು ಹೋಗುತ್ತೆ. ಹಂಗೆ ಅದ್ರಲ್ಲಿ ಬರುವಂತ ಕಾಯಿಲೆಗಳೈತೆ ಅಲ್ವಾ, ಅದಕ್ಕೆ ಹುಳ ಬರ್ತದೋ ಏನೋ ಬರ್ತದೋ, ಅದು ಬರ್ತದೆ, ಅದು ಹೋಯ್ತದ. ಅದು ಇವ್ರು ಯಾವಾಗ ಔಷಧಿ ಓಡಿಸ್ತಾರೆ, ಔಷಧಿನಲ್ಲಿ ಬರೀ ಹೋಗ್ಸುದ್ ಮಾಡಿರಲ್ಲ, ಮತ್ತೆ ಬರುದಕ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಔಷಧಿನಲ್ಲಿ ಅಡಿಕ್ಟ್ ಆಗ್ಲಿ, ಅದು ಮರಗಳು ಅಡಿಕ್ಟ್ ಆಗ್ಬೇಕು. ಮರಗಳು ಅಡಿಕ್ಟ್ ಆದಾಗ ಏನಾಗುತ್ತೆ, ನೀವು ಒಡಿಸ್ತಾನೆ ಇರ್ಬೇಕು. ಒಡಿಸ್ತಾನೆ ಇದ್ರೆ ಅವ್ರು ಔಷಧಿ ತರ್ತಾನೆ ಇರ್ತೀರ. ಔಷಧಿ ತರ್ತಾನೆ ಇತ್ತು ಅಂದ್ರೆ ಅವ್ರಿಗೆ ಲಾಭ ಆಗ್ತಾ ಇರ್ತದೆ. ಇದು ಅವ್ರು ಮಾಡ್ತಿರುವಂತ ಮಾಫಿಯಾ. ಒಂದು ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನೀವ್ ಹೇಳಿದ್ರಲ್ಲ, ನಿಮ್ಮ ಮೇಲೆ ನಂಬಿಕೆ ಇಲ್ಲ. ಮೋಸ್ಟ್ಲಿ ನಾನು ಆಡ ಅಷ್ಟೇ ಇರ್ಬೋದು, ನಮ್ಮ ಬೆಲೆನೇ ಅಷ್ಟಿರ್ಬೋದು ಅನ್ನುವಂಥ ಒಂದು ಕೀಳಿರ್ಮೆ. ಎರಡನೇದು, ನಮ್ಗೆ ಇದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಅನ್ನುವಂಥ ಭಯ.
ಇಲ್ಲಿ ಎಲ್ಲೋ ಸಾಲ ತಂದು ಹಾಕ್ಬಿಟ್ಟಿದ್ದೀನಿ 1 ಲಕ್ಷ ರೂಪಾಯಿನ, ಈಗ ಅದು ಹೊಡಿಸ್ಲಿಲ್ಲ ಅಂತಂದ್ರೆ ಇರೋ 1 ಲಕ್ಷನೂ ಹಾಳಾಗ್ಬಿಡುತ್ತೆ, ಆತ್ಮಹತ್ಯೆ ಮಾಡ್ಕೊಂತೀವಿ. ನಮ್ಮ ಕತೆ ಮುಗ್ದೋಯ್ತು, 1 ಲಕ್ಷಕ್ಕೆ ನಮ್ಮ ಪ್ರಾಣ ಹಿಡಿತಾರೆ, ಈ ಭಯ. ಇದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಾವು ಈ ಸಂಸ್ಥೆನ ಓಪನ್ ಮಾಡೋದು. 7 ವರ್ಷದಿಂದ ಇದ್ರ ಮೇಲೆ R&D ಮಾಡಿದ್ದೀನಿ. ಮಾಡಿ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ, ಇದು 20 ವರ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 2047ನೇ ಇಸ್ವಿಗೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗುತ್ತೆ. 100 ವರ್ಷದಷ್ಟೊತ್ತಿಗೆ ರೈತ ದೇಶದ ಬೆನ್ನೆಲುಬು ಅನ್ನುವಂಥದ್ದನ್ನ ಪ್ರೂವ್ ಮಾಡಬೇಕು ಅಂತ ಹೊರಟಿದ್ದೀನಿ. ಅಂದರೆ ಇವಾಗಿನ ರೈತ ಏನಿದ್ದಾನೆ ಅವನಿಲ್ಲ ಅಂತಂದರೆ ಏನೂ ಇಲ್ಲ. ಈಗೆಲ್ಲ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಇಲ್ಲಿ ಆದಾಯ ಇಲ್ಲ ನಮಗೆ ಅಂತ. ಈಗ ಸಿಂಪಲ್ ಆಗಿ ಯೋಚನೆ ಮಾಡ್ತೀನಿ ನೋಡಿ. ಈಗ ನಿಮಗೆ ಎಷ್ಟು ತಿಂಗ್ಳಿಗೆ ಆದಾಯ ಗೊತ್ತಿಲ್ಲ, ನೀವು ಮಾರಿದ್ರೆ ವ್ಯಾಪಾರ, ಇಲ್ಲಾಂದ್ರೆ ಇಲ್ಲ ಅಂತ ಅನ್ಕೊಳ್ಳಿ. ಹೌದೋ ಇಲ್ವೋ? ತಿಂಗ್ಳಿಗೆ ನಿಮ್ಗೊಂದು 30,000 ಸಂಬಳ ಬರ್ತಿದೆ ಅಂತ ಅನ್ಕೊಳ್ಳಿ. ನಿಮ್ಮ ಜಮೀನಿಗೆ ಬಾಡಿಗೆ ಬರ್ತಿದೆ ಅಂತ ಅನ್ಕೊಳ್ಳಿ. ಆ ಜಮೀನಲ್ಲಿ ಬೆಳೆದಿದ್ದಕ್ಕೆ ಲಾಭ ಬರ್ತಿದೆ ಅಂತ ಅನ್ಕೊಳ್ಳಿ. ನೀವು ಯಾಕೆ ಬೆಂಗಳೂರಿಗೆ ಹೋಗ್ತೀರಾ? ನಿಮ್ಮ ಮಕ್ಕಳನ್ನ ಯಾಕೆಲ್ಲ ಕಳಿಸ್ತೀರಾ? ಎಲ್ಲ ಇಲ್ಲೇ ಬರ್ತಾರೆ, ಎಲ್ಲ ಇಲ್ಲೇ ಉಳ್ತಾರೆ. ಯಾಕಂದ್ರೆ ಇದಕ್ಕೋಸ್ಕರನೇ ಅಲ್ಲೋಗಿದ್ದಾರೆ, ಅದು ಇಲ್ಲೇ ಸಿಕ್ಕುತ್ತೆ ಅನ್ನುವಂಥದ್ದು. ನಾವೀಗ ಈ ಊರಲ್ಲಿ ನೋಡ್ಕೊಬಂದು ಸುಮಾರು ಒಂದು 80% ಲ್ಯಾಂಡ್ ಹಿಂಗೆ ಬಿದ್ದೈತೆ, ತೆಕ್ಲು ಬಿದ್ದೈತೆ. ಯಾರು ಬೆಳೀತಿಲ್ಲ, ಏನು ಮಾಡ್ತಾ ಇಲ್ಲ, ಸುಮ್ಮನೆ ಬಿದ್ದೈತೆ. ಇದನ್ನೆಲ್ಲ ನಾವು ಯೂಸ್ ಮಾಡ್ಕೊಳ್ತು ಅಂತಂದರೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಎಲ್ಲರೂ ಚೆನ್ನಾಗಿರ್ತಾರೆ, ಸಮೃದ್ಧಿ ಆಗಿರ್ತಾರೆ. ಇವರು ಮಾರ್ಕೆಟ್ನ ವಿಸ್ತಾರ ಮಾಡೋಕೆ ಬಿಡ್ತಾ ಇಲ್ಲ. ಸರ್ಕಾರದವ್ರ ಬಗ್ಗೆ ನಾನು ಯೋಚನೆ ಮಾತಾಡಲ್ಲ. ಸರ್ಕಾರದವರು ಅವ್ರ ಆಲೋಚನಾ ಶಕ್ತಿನೇ ತಪ್ಪಿದೆ, ತಪ್ಪು ತಿಳ್ಕೊಬೇಡಿ. ಸಾಲ ಕೊಡ್ತೀನಿ ಅನ್ನೋದೇ ತಪ್ಪು ಕಾನ್ಸೆಪ್ಟ್. ಸಾಲ ಕೊಡ್ತಾರೆ ನೀವು ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ? ನಿಮ್ಗೆ ಗೊತ್ತಿಲ್ಲ. ನೀವು 1 ಲಕ್ಷ ಕೊಡ್ತಾನೆ ಸಾಲನ ಇವತ್ತು ಅಪ್ರೂವಲ್ ತಗೋತೀರಾ, ಈ ಸಾಲ ಬರೋಕ್ಕೆ 3 ತಿಂಗಳಾಗಿರುತ್ತೆ. ಅಷ್ಟೊಳಗೆ ಬೆಳೆ ಕತೆನೇ ಮುಗಿದಿರುತ್ತೆ. ಬಂದಿದ್ದು 1 ಲಕ್ಷ ತಗೊಂಡು ಇನ್ನೇನಕ್ಕೋ ಮದುವೆ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಮನೆಗೇನೋ ಟಿವಿ ತತ್ತಿರೋ, ಏನೋ ಒಂದು ಮಾಡ್ಕೊತೀರಾ. ಅಲ್ಲಿ ಸಾಲದವ್ರು ವಾಪಸ್ ಬರ್ತಾನೆ, ಸಾಲ ಕೊಡು ಅಂತ ಕೇಳ್ತಾನೆ. ಸಾಲ ಏನಿಂದ ಕೊಡ್ತೀರಿ ನೀವು? ಬೆಳೆದೇ ಇಲ್ಲ, ಅದು ಬಡ್ಡಿ ಆಗ್ತಾನೆ, ಚಕ್ರ ಬಡ್ಡಿ ಆಗ್ತಾನೆ, ಕೊನೆಗೆ ತೀರ್ಸೋಕ್ಕಾಗಲ್ಲ ಅಂತ ನೋಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇಂಥ ಕೆಲಸ ಆಗಬಾರ್ದು ಅಂತ ನಾವು ಬಂದಿರುವಂಥದ್ದು. ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಅಗ್ರಿಸಿಸ್ ನೆಟ್ ಅಂತ ಒಂದು ಸಂಸ್ಥೆ ಮಾಡಿದ್ದೀನಿ, ಇನ್ನೊಂದು ಪಾಸ್ಮಾರ್ಟ್ ಅಂತ ಇನ್ನೊಂದು ಸಂಸ್ಥೆ ಮಾಡಿದ್ದೀನಿ. ಎರಡೂ ಕೂಡ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ. ಯಾವುದು ನಾನು ಪ್ರೈವೇಟ್ ಅಲ್ಲ, ಪಬ್ಲಿಕ್. ಈ ಪಬ್ಲಿಕ್ಕಲ್ಲಿ ಯಾರು ಬೇಕಾದ್ರೂ ಶೇರ್ ಹೋಲ್ಡರ್ ಆಗ್ಬೋದು, ಅವರು ಶೇರ್ ಹೋಲ್ಡರ್ ಆಗಿದ ತಕ್ಷಣವೇ ಅವರ ಜಮೀನು, ಅವ್ರ ಹತ್ರ ಎಷ್ಟು ಜಮೀನಿದೆ, ಅವ್ರ ಹತ್ರ ಎಷ್ಟಿದೆ, ಏನೇನು ಬೆಳೀತಾ ಇದ್ದಾರೆ ಅದನ್ನೆಲ್ಲ ನೋಡಿಕೊಂಡು ನಾವು ಹೆಂಗೆ ಬೆಳಿಬೋದು ಅಂತ ಮಾಡುವಂಥದ್ದು. ಇದರಲ್ಲಿ ನಾವು 3 ಮಾಡೆಲ್ ಮಾಡ್ತೀವಿ. ಈಗ ನೀವು ನಮ್ಮ ಜೊತೆ ಸೈನ್ ಹಾಕಿದ ತಕ್ಷಣ ನಿಮ್ಮ ಜಮೀನನ್ನ ಬೋಗಿಗೆ ಹಾಕಬೋದು. ಬೋಗಿಗೆ ಹಾಕ್ಕೊಳ್ತು ಅಂದರೆ 2 ವರ್ಷಕ್ಕೆ ನಾವು ಅಮೌಂಟ್ ಕೊಟ್ಟಿರ್ತೀವಿ ನಿಮಗೆ. ಈಗ ಅಲ್ಲಿ ಯಾರೋ ಒಬ್ರು ಮಾತಾಡಿದ್ರು, 5 ಎಕರೆಗೆ 1 ಲಕ್ಷ ರೂಪಾಯಿ 1 ವರ್ಷಕ್ಕೆ ಅಂತ ಕೊಡ್ತಾ ಇದ್ದಾರೆ. ಅಂದರೆ 5 ವರ್ಷಕ್ಕೆ 5 ಲಕ್ಷ ಅಂತ ಮಾತಾಡಿದ್ದಾರೆ. 1 ಲಕ್ಷ ಕೊಟ್ಟಿದ್ದು 2 ವರ್ಷ ವ್ಯಾಲಿಡಿಟಿ ಇರುತ್ತೆ, ಅಥವಾ 5 ಲಕ್ಷ ಕೊಟ್ಟಿದ್ದು ಇನ್ನು 2 ವರ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ. 2 ವರ್ಷ ಆದಮೇಲೆ 5 ಲಕ್ಷ ತಂದು ಕೊಡಬೇಕು. ನೀವು ತಂದು ಕೊಡಲಿಲ್ಲ ಅಂತ ಹೇಳ್ತು ಅಂದರೆ ಮತ್ತೆ ಅದು ಬಡ್ಡಿ ಆಗ್ತಾ ಎಲ್ಲ ಹೋಗುತ್ತೆ. ಎರಡನೇದು, ನಿಮ್ಮ ಭೂಮಿಗೆ ತೋರಿಸಿದ ತಕ್ಷಣ ಅದಕ್ಕೊಂದು ರೆಂಟ್ ಫಿಕ್ಸ್ ಮಾಡ್ತೀವಿ. 1 ವರ್ಷಕ್ಕೆ 1 ಲಕ್ಷ ಅಂತಂದ್ರೆ ಇದಕ್ಕೆ 2%, ಅಂದರೆ 2,000 ರೂಪಾಯಿ ಈ ಭೂಮಿಗೆ ರೆಂಟು. ಇದು ಪ್ರತಿ ತಿಂಗಳು ಕೊಡ್ತಾ ಹೋಗ್ತೀನಿ. ಈ ಭೂಮಿ ತೋರಿಸಿದ್ರೆ ನಿಮ್ದು 1 ಎಕರೆ ಇದೆ ಜಾಗ, 2,000 ರೂಪಾಯಿ. 5 ಎಕರೆ ಇದೆ ಅಂದ್ರೆ 10,000 ರೂಪಾಯಿ, ನಿಮ್ಗೆ 10,000 ರೂಪಾಯಿ ರೆಂಟ್ ಕೊಡ್ತೀನಿ. ಕೊಟ್ಟು ಈ ಭೂಮಿನ ಸಾಯಿಲ್ ಟೆಸ್ಟ್ನ ಮಾಡಿಸ್ತೀನಿ. ಸಾಯಿಲ್ ಟೆಸ್ಟ್ ಮಾಡಿಸಿ ಇಲ್ಲಿ ಏನು ಬೆಳಿಬೋದು ಅಂತ ನೋಡ್ತೀನಿ. ಅಲ್ಲಿ ಬೆಳೆಯೋದಕ್ಕೆ ನಾನು ಬೆಳಿತೀನಿ, ಬೆಳೆದಿದ್ದನ್ನು ಮಾರ್ಕೆಟ್ ಕೊಡ್ತೀನಿ. ಇಲ್ಲಿ ಬೆಳೆದಿದ್ದನ್ನು ನಾನು ಇಲ್ಲೇನೇ ನಾನು ಸೂಪರ್ ಮಾರ್ಕೆಟಿಗೆ ತಗೊಂಡು ಹೋಗ್ತೀನಿ, ಅದನ್ನು ಮಾರುಕಟ್ಟೆ ಮಾಡ್ತೀನಿ. ಮಾರುಕಟ್ಟೆ ಹೆಂಗೆ ಅಂತಂದರೆ ಕರ್ನಾಟಕಕ್ಕೆ ಎಷ್ಟು ಬೇಕು, ಇಂಡಿಯಾಗೆ ಎಷ್ಟು ಬೇಕು, ಪ್ರಪಂಚಕ್ಕೆ ಎಷ್ಟು ಬೇಕು ಅಂತ ನೋಡಿ ಬೆಳಿತೀನಿ. ನಾವು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಆ ದೇಶಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ನೋಡ್ಕೊಂಡು ಬೆಳೀತಾ ಹೋಗ್ತೀವಿ. ಅಂದರೆ ದೊಡ್ಡ ಮಾರ್ಕೆಟ್ ಮಾಡ್ತಾ ಹೋಗ್ತೀವಿ. 3ನೇ ವಿಧಾನ ಐತೆ, ಇಲ್ಲಿ ಯಾವುದೇ ಥರದ ಹಣಕಾಸಿನ ವ್ಯವಹಾರ ಇರಲ್ಲ. ನಾವು ನೀವಿಬ್ಬರು ಸೈನ್ ಹಾಕ್ತೀವಿ, ಕೊಲಾಬ್ರೇಷನ್. ನೋಡಪ್ಪ, ನೀನು ಜಮೀನು ಐತೆ, ಬಂಡವಾಳ ನಾನು ಹಾಕ್ತೀನಿ, ಎಲ್ಲ ನಾನೇ ಬೆಳಿತೀನಿ, ನೀನೇ ಇಲ್ಲಿ ಕೆಲಸ ಮಾಡಿದ್ದಕ್ಕೆ ಸಂಬಳನೂ ಕೊಡ್ತೀನಿ. ಆದರೆ ಇದ್ರಲ್ಲಿ ಬಂದಿದ್ದ ಲಾಭದಲ್ಲಿ 35% ನಿನಗೆ ಬಂಡವಾಳ ಹಾಕ್ತಾನೆ. ಬಂಡವಾಳ ಹಾಕೋಕ್ಕೆ ಅಂತ ನಾವು ಕ್ರಾಪ್ ಓನರ್ಶಿಪ್ ಅಂತ ಮಾಡಿದ್ದೀವಿ. ಅದರಲ್ಲಿ 199 ರೂಪಾಯಿ ಹಾಕ್ತವನಿಗೆ ನಾವು ಒಂದು ಸ್ಪೇಸ್ ಅಂತ ಕೊಡ್ತೀವಿ, ಅವನಿಗೆ 55%, ನಾವು ಇಷ್ಟು ಕೆಲಸ ಮಾಡೋದಕ್ಕೆ 10% ಅಂತ. ಅಂದರೆ ರೈತ ಏನು ಮಾಡ್ದೇನೆ ಕೂತ್ಕೊಂಡು ಅವನು 35% ತಿನ್ನಬೇಕು. ಅಂದರೆ ಈಗ ಈ ಕುರಿ ಆಯ್ತಲ್ವಾ, ಕುರಿ ತಂದವರು ನಾವೇ, ಕುರಿ ತಗೊಂಡೋಗೋರು ನಾವೇ. ಬಂದಿದ್ದ ಲಾಭದಲ್ಲಿ 35% ನಿಮಗೆ. ಇದಕ್ಕೆ ಔಷಧಿ ಆಗ್ಬೋದು, ಇದಕ್ಕೆ ಡಾಕ್ಟರ್ ತರೋದಾಗ್ಬೋದು, ಇದಕ್ಕೆ ಬ್ಲಡ್ ಚೆಕ್ ಮಾಡಿಸೋದಾಗ್ಬೋದು, ಇದು ಫುಡ್ ತರೋದಾಗ್ಬೋದು, ಇದಕ್ಕೆ ಮೇವು ಬೆಳೀತಿಲ್ಲ ಅಂತ ಮೇವು ಬೆಳೆಸಿ ತರಿಸುವಂಥದ್ದಾಗ್ಬೋದು. ಈಗ ನಿಮ್ಮೂರಲ್ಲಿ ಬೆಳೆನೇ ಇಲ್ಲ, ನಮ್ಮೂರಲ್ಲಿ ಮೇವು ಬೆಳೆಸೋಕೆ ಆಯ್ತಾ ಇಲ್ಲ, ನಮ್ಮೂರಲ್ಲಿ ನೀರಿಲ್ಲ ಅಂತ ಹೇಳ್ತೀನಿ ಅನ್ಕೊಳ್ಳಿ. ಇನ್ನೆಲ್ಲೋ ನೀರು ಇರ್ತದೆ, ಅಲ್ಲಿ ಬೆಳೆದು ನಾವೇನು ಮಾಡ್ತೀವಿ, ತರಕಾರಿ ನಿಮ್ಮೂರು ಬರ್ತಾನೆ ಇರ್ತದೆ. ದಿನ ಹಿರಿಯೂರು ಬರುತ್ತೆ, ನಿಮ್ಮ ಪಂಚಾಯತಿಯಿಂದ ಬರುತ್ತೆ, ಎಲ್ಗರ ಬರುತ್ತಲ್ಲ, ಅಲ್ಲಿಂದ ಗಾಡಿನ ಕಳಿಸ್ಬಿಡ್ತೀವಿ. ಮೇವನ್ನ ಕಟ್ ಮಾಡೋದು, ಅದಕ್ಕೆ ಇದ್ರ ಮುಖಾಂತರ, ಈ ದೋಣಿ ಮುಖಾಂತರ ಹಾಕೋದು, ಅದು ತಿನ್ಕೊಳ್ಳುತ್ತದೆ, ಪೌಷ್ಟಿಕವಾಗಿ ಬೆಳೆಯುತ್ತೆ. ಅರ್ಥ ಆಯ್ತು? ಸೊ ಈ ಥರ ನಾವೊಂದು ಮಾಡೆಲ್ನ ಮಾಡಿದ್ದೀವಿ. ಇದು ನಿಮ್ಗೆ ಅನುಕೂಲ ಆಗಬೇಕು ಅಂತ ಮಾಡಿರುವಂಥದ್ದು. ಈಗ ನೀವು ಶೇರ್ ಹೋಲ್ಡರ್ ಆಗಿದ ತಕ್ಷಣನೇ ನಾವೇನು ಮಾಡ್ತೀವಿ ಅಂದರೆ, ಕುರಿನ ಫಸ್ಟು ನೋಡ್ತಾ ಹೋಗ್ತೀವಿ, ನಿಮ್ಮ ಜಮೀನ ಫಸ್ಟು ನೋಡ್ತಾ ಹೋಗ್ತೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ. ಯಾಕೆಂದರೆ 86 ಲಕ್ಷ ಜನ ರೈತರಿದ್ದಾರೆ. ನಾವಿವಾಗ ಇಡೀ ಕರ್ನಾಟಕ ಪೂರ್ತಿ ಸುತ್ತಾ ಇದ್ದೀವಿ.
ಅದರಲ್ಲಿ ನಾವೊಂದು 5% ಆಯ್ತಾರೆ ಅಂದ್ರೆ 4 ಲಕ್ಷ ಜನ ರೈತರು ನಮ್ಮ ಕಂಪ್ನಿನಲ್ಲಿ ಇರ್ತಾರೆ. ಆ 4 ಲಕ್ಷ ಜನ ರೈತರಿಗೂ ಕೂಡ ನಾವು ನೋಡಿ ಬಂಡವಾಳ ಹಾಕಬೇಕು. ಮತ್ತು ನಮ್ಗೆ ಇವಾಗ ಬಂಡವಾಳ ಬರ್ತಿರೋದು ಏನಪ್ಪ ಅಂದರೆ 199 ರೂಪಾಯಿ ಶೇರ್ನ ತಗೊಳ್ತಾ ಇದ್ದಾರೆ ಎಲ್ಲರೂ, ಅಂದರೆ ಹೊರಗಡೆ ಅವರು. ನಾನು ರೈತನ ಸಹಾಯ ಮಾಡ್ತೀನಿ ಅಂತ ಜನ ಈಗ ಬರ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ನಾವೇನು ಮಾಡ್ತೀವಿ, ನೀವು ಯಾವ ದಲ್ಲಾಳಿ ಹತ್ರನೂ ಹೋಗೋದಿಲ್ಲ. ನೀವು ಮನೇನ ಇಲ್ಲೇನೆ ಕುರಿ ನೋಡ್ಕೊತೀವಿ, ಇಲ್ಲೊಂದು ತೂಕದ ಮಿಷಿನ್ ಇಟ್ಟಿರ್ತೀವಿ, ತೂಕದ ಮಿಷಿನ್ ಒಳಗೆ ಹಾಕ್ತೀರಾ ನೀವು, ಅದಕ್ಕೆ ನಮ್ಮ ಕುರಿ ಇಷ್ಟು ತೂಗ್ತೈತೆ ಅಂತ ನಿಮ್ಗೆ ಲೆಕ್ಕ ಬರ್ತದೆ, ಅಷ್ಟು ಲೆಕ್ಕಕ್ಕೆ ದುಡ್ಡು ಬರ್ತದೆ. ಇದಕ್ಕೆ ಎಲ್ಲ ಕಿವಿಗೂ ಕೂಡ ಪಂಚು, ಎಲ್ಲದಕ್ಕೂ ಪಂಚ್ ಹಾಕಿರ್ತೀವಿ, ನಂಬರ್ ಹಾಕಿರ್ತೀವಿ. ಈ ಕುರಿ ಇವತ್ತು ಹುಟ್ಟಿದ್ದು, ಅದಕ್ಕೊಂದು QR ಕೋಡ್ ಹಾಕಿರ್ತೀವಿ. ಆ QR ಕೋಡ್ ಸ್ಕ್ಯಾನ್ ಆಗಿದ ತಕ್ಷಣ ಅದ್ರ ಇತಿಹಾಸನೇ ಬಂದ್ಬಿಡುತ್ತೆ. ಇದು ಹುಟ್ಟಿದ್ದು ಯಾವತ್ತು, ಇದು ಹೆಂಗೆ ಬೆಳೆದಿದೆ, ಇದು ಎಷ್ಟು ಮರಿ ಹಾಕಿದೆ, ಇದೆಷ್ಟು, ಇದಕ್ಕೆ ಯಾವ್ದಾದ್ರು ಕಾಯಿಲೆ ಇದೆಯಾ, ರೋಗ ಇದೆಯಾ, ಎಲ್ಲನೂ ಡಾಕ್ಟರ್ ಹತ್ರ ತೋರಿಸಿದೆ, ಎಲ್ಲ ಎಂಟ್ರಿ ಆಗಿರುತ್ತೆ ಅಲ್ಲಿಗೆ. ಏನೇನಾಗಿತ್ತು ಇದು. ಯಾಕೆ ಅಂದರೆ ಅಡಲ್ಟ್ರೇಷನ್ನಿಂದ ಕಾಯಿಲೆ ಬರ್ತಾ ಇರೋದು. ನಮಗೀಗ ಶುಗರ್ ಬರ್ತಿರೋದು, ಬೇಗ ಸಾಯ್ತಿರೋದು, ಹಾರ್ಟ್ ಅಟ್ಯಾಕ್ ಆಯ್ತಿರೋದೆಲ್ಲ ಕುರಿಗೆ ವಿಷ ಬೇಯಿಸ್ತಾ ಇದ್ದಾರೆ, ಇಂಜೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ತಗೊಂಡೋಗ್ತಾರಲ್ವಾ, ಈಗ ಅವನು ಬೇಕು ಅಂದ್ಕೊಳ್ಳಿ, ಮಾಂಸ ಜಾಸ್ತಿ ಬೇಕು ಅಂದ್ಕೊಳ್ಳಿ, ಅದಕ್ಕೆ ಇಂಜೆಕ್ಟ್ ಮಾಡಿ ಅದನ್ನು ಜಾಸ್ತಿ ಮಾಂಸ ಮಾಡಿ ಮಾರ್ತಾರೆ, ತೂಕ ಜಾಸ್ತಿ ಮಾಡ್ತಾರೆ, ತೂಕ ಬರೋಕ್ಕೆ ಮಾಡ್ತಾರೆ. ತೂಕ ಬಂದಾಗ ಏನಾಗುತ್ತೆ, ಜನ ತಗೊಳ್ತಾರೆ, ತೂಕ ಅಲ್ವಾ ಕೊಟ್ಟವ್ರನ್ನ ತಿಂತಾರೆ, ತಿಂದಾಗ ಅದು ಆರೋಗ್ಯ ಹಾಳಾಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾರೆ, ಹೊರಗಡೆ ಹೋದಾಗ ತೂಕ ಆಗ್ಬಿಡುತ್ತೆ. ಇಲ್ಲಿ ನಾನು ಯಾರನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ. ತಪ್ಪಾಗಿರೋದು ಎಲ್ಲಿ ಅಂದರೆ ಅಣ್ಣಪ್ಪ ಹೇಳ್ದಂಗೆ ಸಿಸ್ಟಮಲ್ಲಿ ತಪ್ಪಾಗಿದೆ. ಅದಕ್ಕೆ ನಾವು ಸಂಸ್ಥೆ ಹೆಸರು ಓಪನ್ ಮಾಡಿರೋದು ಅಗ್ರಿಸಿಸ್ ನೆಟ್ ಅಂತ. ಅಗ್ರಿಕಲ್ಚರ್ಗೆ ಒಂದು ಸಿಸ್ಟಮ್ನ ತಂದು ಟೆಕ್ನಾಲಜಿ ಯೂಸ್ ಮಾಡಿ ನೆಟ್ವರ್ಕ್ ಮುಖಾಂತರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ನಿಮ್ಮ ಸಂಸ್ಥೆ, ಇದು ನಿಮ್ಮ ಸಂಸ್ಥೆ, ಒಳ್ಳೇದಾಗಲಿ ನಿಮಗೆ. ಈಗ ಇದೇ ಕೆಲಸ ಮಾಡೋಣ. ನಿಮ್ಗಳಿಗೆ ಏನು ಸಹಾಯ ಮಾಡ್ಬೇಕು, ನಿಮ್ಮ ಪ್ರಾಬ್ಲಮ್ ಹೇಳಿದ್ರಿ ಅಲ್ವಾ, ದಲ್ಲಾಳಿ ಹತ್ರ ಹೋಗೋದೇ ಬೇಡ, ಇಲ್ಲೇ ತಗೊಂಡು ಹೋಗೋಣ. ಡಾಕ್ಟ್ರ್ ಇಲ್ವಾ, ಡಾಕ್ಟ್ರ್ ಕರ್ಸೋಣ. ನಾವು ಇಲ್ಲಿಗೇನೇನೆ ಔಷಧಿ ಇಲ್ವಾ, ಔಷಧಿ ತರ್ಸೋಣ. ಮೇವು ಸಿಗ್ತಿಲ್ವಾ, ಮೇವು ಕೊಡೋಣ. ತೆಕ್ಲಿ ಬಿದ್ದಿದೆಯಲ್ಲ, ಭೂಮಿನೆಲ್ಲ ಬೆಳೆಸೋಣ. ಅರ್ಥ ಆಯ್ತಾ? ಸೊ ಈ ಥರ ಭೂಮಿ ಚೆಕ್ ಮಾಡಿ ಬೆಳೆಸೋದು. ನೀರು ಯಾಕೆ ಪ್ರಾಬ್ಲಮ್ ಆಗುತ್ತಿಲ್ಲಪ್ಪ? ಯಾಕೆ ನೀರಿಲ್ಲ ಭೂಮಿನಲ್ಲಿ? ಒಂದು ಲೆವೆಲ್ ಯೋಚನೆ ಮಾಡೋಣ ಸ್ವಾಮಿ. ಭೂಮಂಡಲ ನೋಡ್ತು ಅಂತ ಅಂದ್ರೆ 1/3 ಭಾಗ ಭೂಮಿ ಇರೋದು, 3 ಭಾಗ ನೀರೈತೆ. ನೀವು ನೋಡಿದಿರಾ ಭೂಮಿನ? ಭೂಮಿ ಸುತ್ತ ಅಂತರ್ಜಲ ಇದೆ, ಅಂತರ್ಜಲ ಇಲ್ಲಲ್ಲ, ಮೇಲ್ಗಡೆ ಐತೆ ಒಂದೊಂದು ಏರಿಯಾ. ನಾನು ಹೇಳ್ತೀನಿ, ಸೊಲ್ಯೂಷನ್ ಹೇಳ್ತೀನಿ, ವೆರಿ ಸಿಂಪಲ್ ಸೊಲ್ಯೂಷನ್ ಹೇಳ್ಬಿಡ್ತೀನಿ. ನೀರು ಯಾಕಿಲ್ಲ ಅಂದ್ರೆ ಭೂಮಿ ವ್ಯವಸಾಯನೇ ಮಾಡ್ತಿಲ್ಲ ಇಲ್ಲಿ. ನೀವು ಈಗ ಆ ರೋಡಿಂದ ನೋಡ್ಕೊ ಬಂದೆ ನಾನು, ಸುಮಾರು ಒಂದು 40-50 ಎಕರೆ ಅಥವಾ 80 ಎಕರೆ ನೀರು ಏನು ಮಾಡದೆ ಬಿಟ್ಟಿದೆ. ಏನು ಮಾಡದೆ ಇದ್ದಾಗ ನೀರು ಅಂತರ್ಜಲ ಎಲ್ಲಿ ತುಂಬುತ್ತೆ? ಒಂದು ಭಾಗದಲ್ಲಿ ತುಂಬುದೈತೆ, ಯಾರೋ ಬೋರ್ವೆಲ್ ಹಾಕಿರೋನು ಏನು ಮಾಡ್ತಾನೆ, ಅವನಲ್ಲಿ ನೀರು ಹರಿಸ್ತಾ ಇರ್ತಾನೆ, ಆ ಜಾಗದಲ್ಲಿ ನೀರು ಹೋಗಿ ತುಂಬಿಕೊಡುತ್ತೆ. ಇಲ್ಲಿ ನೀರಿನ ವ್ಯವಹಾರನೇ ನಡೀತಿಲ್ವಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ, ನಾಲೆಗಳನ್ನ ಮಾಡಿದಾಗ ವಿಶ್ವೇಶ್ವರಯ್ಯ ಗೊತ್ತಲ್ಲ ನಿಮಗೆ, ವಿಶ್ವೇಶ್ವರಯ್ಯ ಏನು ಮಾಡ್ತಾರೆ ಅಂತಂದ್ರೆ, ಮಂಡ್ಯ ಅನ್ನುವಂಥದ್ದು ಒಂದು ಮರುಭೂಮಿ. ಕಾವೇರಿ ನೀರೇನಾಗುತ್ತೆ, ತಲಕಾವೇರಿಯಿಂದ ಹರ್ಕೊಂಡು ತಮಿಳ್ನಾಡಿಗೆ ಹೋಯ್ತಾ ಇರುತ್ತೆ. ಅದನ್ನೇನು ಮಾಡ್ತಾರೆ, ಮಂಡ್ಯ ಅನ್ನೋದ್ರಲ್ಲಿ ಹಿಂಗೆ ನಾಲೆ ಮಾಡ್ತಾರೆ. ಹಿಂಗೆ ಮರುಭೂಮಿ ಏನಾಗುತ್ತೆ, ಹಸ್ನಾದಂಥ ಭೂಮಿ ಆಗ್ಬಿಡ್ತದೆ. ಅರ್ಥ ಆಯ್ತಾ? ನಿಮ್ಮ ಅಂತರ್ಜಲ ತುಂಬಿಸೋದಕ್ಕೆ ನಾವು ಪ್ಲಾನ್ ಮಾಡೋದು ಏನಂದ್ರೆ, ಈಗ ನೀವೆಲ್ಲ ಟೈಅಪ್ ಆಗಿದ್ದೀರಾ, ನನ್ನ ಜೊತೆ ಸೈನ್ ಹಾಕಿದ್ದೀರಾ. ನಾನೇನು ಮಾಡ್ತೀನಿ ಅಂದರೆ, 2-3 ಬೋರ್ವೆಲ್ ಹಾಕ್ಬಿಟ್ಟು ಒಂದು ಜಾಗ ತಗೊಳ್ತೀನಿ. ನಾನು ಒಂದು ಜಾಗ ತಗೊಂಡು ಅದನ್ನು ಕೆರೆ ಥರ ಮಾಡ್ತೀನಿ. ಬೋರ್ವೆಲ್ ಯಾವಾಗಲೂ ಆನ್ ಆಗಿರುತ್ತೆ, ನೀರು ಹರಿತಾನೇ ಇರಬೇಕು ಎಲ್ಲ ಕಡೆ. ಅರ್ದು ಕೆಳಗಡೆ ಹೋಗಿ ತುಂಬಬೇಕು ಅದು. ಅರ್ಥ ಆಯ್ತಾ? ಆ ಕಟ್ಟೆಯಿಂದ ಏನು ಮಾಡೋದು, ನಾಲೆಗಳು ಹಾಕಿ ಎಲ್ಲ ಕಡೆನೂ ಸಪ್ಲೈ ಮಾಡ್ತಾ ಹೋಗುದು. ಅದಕ್ಕಿಂತ ಈ ಚೆಕ್ ಡ್ಯಾಮ್ಗಳು ಅಂತ ಮಾಡ್ತಾರಲ್ಲ, ಅವೆಲ್ಲ ಮಾಡಿದ್ರೆ ರೈತರಿಗೆ, ಅವೆಲ್ಲ ಏನ್ ಗೊತ್ತಾ, ರೈತರಿಗೆ ಅನುಕೂಲ ಆಗತ್ತೆ, ಭೂಮಿಗೆ ಅನುಕೂಲ ಆಗಲ್ಲ. ನೀವು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಸರ್? ಈಗ ನೀರು ಇವಾಗ ಹರಿಯುತ್ತೆ ಅಂತ ಹೇಳ್ತೀರಾ, ಆ ಬೋರ್ನಾಗೆ ನೀರಿಲ್ಲದ ಅದ್ ಹೆಂಗ್ ನಿಲ್ಲಿಸ್ತೀರಾ? ಮೇಲ್ಗಡೆ ಬರುತ್ತೆ, ಬೋರ್ ನೀರು ಬರೋದು ಹೆಂಗೆ ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಕೆಳಗಡೆ ಭೂಮಿ ಕೆಳಗಡೆ ಇದೆಯಲ್ಲ, ಭೂಮಿನಲ್ಲಿ ಕೋರಲ್ಲಿ ಏನಾಗುತ್ತೆ ಅಂದ್ರೆ ಕಲ್ಲುಗಳು ಇರ್ತವೆ. ಕಲ್ಲುಗಳಿಂದ ನೀರು ಹರ್ಕೊಂಡು ಹೋಗ್ತಾ ಇರ್ತದೆ. ಆ ನೀರು ಹರಿಯುವಂಥದ್ದೇ ಬೋರಿಂದ ಬರುವಂಥ ನೀರು. ಅಂತರ್ಜಲ ತುಂಬೋದು ಹೆಂಗೆ ಗೊತ್ತಾ ನಿಮ್ಗೆ? ಈಗ ಫಿಲ್ಟರ್ ಟ್ಯಾಂಕ್ ಗೊತ್ತಾ? ಫಿಲ್ಟರ್ ಮನೆಯಲ್ಲ ಫಿಲ್ಟರ್ ಇಟ್ಟಿರ್ತೀರಲ್ಲ, ಫಿಲ್ಟರ್ ಹೆಂಗಾಗುತ್ತೆ ಹೇಳಿ? ನೀರು ನಿಂಗೆ ಹಾಕಿದ ತಕ್ಷಣ ಮಣ್ಣಿಂದ ಫಿಲ್ಟರ್ ಆಗಿ ಒಳಗೆ ಬರುತ್ತೆ. ಆ ಥರ ಫಿಲ್ಟರ್ ಆಗಿ ಅದು ಭೂಮಿ ಒಳಗಡೆ ಕಲ್ಲು ಯಾವ ಜಾಗದಲ್ಲಿ ಇರ್ತದಲ್ಲ, ಹರಿತಾ ಇರ್ತದೆ ಅಲ್ಲಿ, ಆ ಜಾಗದಲ್ಲಿ ಹರಿತಾ ಇರ್ತದೆ. ಆ ಜಾಗದಲ್ಲಿ ಹರಿಯೋದೇ ಬೋರ್ವೆಲ್ ಆಗಿ ಬರ್ತಾ ಹೋಗ್ಬೋದು. ಈಗ ಆ ಜಾಗ ಎಲ್ಲ ಸುತ್ತ ಭೂಮಿ ಸುತ್ತ ಕಲ್ಲೈತಲ್ಲಿ. ಅರ್ಥ ಆಯ್ತಾ? ನಾವು ನೀರು ಹರಿವಿಕರ ಬಿಡ್ತು ಅಂತ ಅದೇನಾಗುತ್ತೆ ಅಂದರೆ, ಕೆಳಗಡೆಗೆ ಹೋಗಿ ಸ್ಟೋರ್ ಆಗುತ್ತೆ ಕೋರಲ್ಲಿ. ಇದು ಅದಕ್ಕೆ ಅಂತ ಒಂದು ಟೆಕ್ನಾಲಜಿ ಇದೆ ಅಪ್ಪ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಭೂಮಿಗೆ ಬೋರ್ವೆಲ್ ಹಾಕ್ಸೋದು ನಮ್ಮ ಜವಾಬ್ದಾರಿ, ನೀರು ತರೋದು ನಮ್ಮ ಜವಾಬ್ದಾರಿ, ಬೆಳೆಸೋದು ನಮ್ಮ ಜವಾಬ್ದಾರಿ. ನೀವು ಬರೀ ನೋಡ್ಕೊಂಡಿದ್ದಕ್ಕೆ ಸಂಬಳ, ನಮ್ಮ ಜೊತೆ ಸೈನ್ ಹಾಕಿರೋದಕ್ಕೆ ಲಾಭ. ನಂಗೆ ಲಾಭ ಬೇಡಪ್ಪ, ನಂಗೆ ತಿಂಗಳು ಬಾಡಿಗೆ ಕೊಡಿದ್ರೆ ಬಾಡಿಗೆ, ಎಲ್ಲ ನಿಮ್ಮ ಕೈನಲ್ಲಿ ಇರುವಂಥದ್ದು. ಹೆಂಗ್ ಗೊತ್ತಾ ಸರ್, ನಿಮಗೆ ಕೊಡ್ಬೇಕು ಅಂತಂದ್ರೆ ಅವ್ರೇನು ಮಾಡ್ತಾ ಇರಲ್ಲ, ಬಿದ್ದಿರ ನನಗೆ ಮಾಡಕ್ಕೆ ಆಗಲ್ಲ. ಅದೇ ಸರ್, ಈಗ ನೀನು ಮಾಡ್ತಿದೀಯ, ನಿಂಗೆ ಲಾಭ ಸಿಗ್ತಿಲ್ಲ ಅಂತಂದ್ರೆ ನೀವೇನು ಮಾಡ್ತೀರಪ್ಪ? ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ.
ಈಗ ಇಬ್ಬರಿದ್ದೀರಾ, ಈ ಅಪ್ಪ ಏನು ಮಾಡ್ತಾರೆ, ನನಗೆ ನನ್ನ ತೆಕ್ಲಿ ಬಿದ್ದೈತಪ್ಪ ನೀನು ಮಾಡ್ಕೊಂಡು ಹೋಗು ಅಂತ ಕೊಡ್ತಾರೆ. ನಾನು ಇವನು ಬೆಳೆದು ಲಾಭ ಮಾಡ್ತಾ ಇರ್ತೀನಿ, ಕೂತ್ಕೊಂಡು ದುಡ್ಡು ತಿಂತಾ ಇರ್ತಾರೆ. ನೀವು ಕಷ್ಟಪಟ್ಟು ಮಾಡ್ತು ಅಂದ್ರೆ ನಿಮ್ಗೆ ಅಷ್ಟು ಲಾಭ ಬರಲ್ಲ. ಏನು ಮಾಡ್ತೀರಾ, ನಾಳೆ ನೀವು ಯೋಚನೆ ಮಾಡ್ತೀರಾ, ಈ ವರ್ಷ ಮಾಡಲ್ಲ ನಾನು ಕೊಡಲ್ಲ, ನೀವು ಮುಂದಿನ ವರ್ಷ ಈ ತಲೆನೋವು ಯಾಕಪ್ಪ ಬೇಕು, ಸೈನ್ ಹಾಕೋಣ ಅವನ ಜೊತೆ ಕುಂತ್ಕೊತಿರ್ಬೋದು ನಾವು. ಆಮೇಲೆ ನಾವು ಮಾಡ್ತಿರೋದೆಲ್ಲ ಇಲ್ಲಿ ನೋಡಿ, ಈಗ ಇದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಇವತ್ತು ಮಾಡಿದ್ದೀನಿ, ಇದು ಶಾಶ್ವತ, ಇದು ಫಿಕ್ಸು. ಈಗ ನಾಳೆ ನಾನು ಮಾಡ್ತಾ ಇರ್ತೀನಲ್ಲ, ಅವನು ಕೂಡ ಹಳೆದ್ದಾಗ ನೋಡ್ಬೋದು. ಅಣ್ಣಪ್ಪನ ಹತ್ರ ಈ ಥರ 21ನೇ ತಾರೀಕು ಮಾತಾಡಿದ್ದ, ಇವತ್ತು ಡಿಸೆಂಬರಲ್ಲಿ ನೋಡಪ್ಪ ಅಣ್ಣಪ್ಪನ ಜಮೀನು ಈ ಥರ ಮಾಡಿದ್ದಾನೆ, ಕುರಿ ಈ ಥರ ಮಾಡ್ಕೊಟ್ಟಿದ್ದಾನೆ, ಆ ವಿಡಿಯೋನೂ ಐತೆ ಡಿಸೆಂಬರಲ್ಲಿ. ಅವಾಗ ಏನು ಮಾಡ್ತಾರೆ ಅವ್ರು, ನಾನು ಕೂಡ ಅಣ್ಣಪ್ಪನ ಥರ 4 ತಿಂಗಳು ಮುಂಚೆ ನಾನು ಯೋಚನೆ ಮಾಡ್ತು ಅಂದರೆ ನಾಳೆ ನನಗೂ ಅನುಕೂಲ ಆಗುತ್ತೆ ಅಂತ ಜನ ಬರೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರೆಕಾರ್ಡ್ ಮಾಡ್ತಿರೋದು ನಾನು. ಈಗ ಯಾಕೆ ರೆಕಾರ್ಡ್ ಮಾಡ್ತಿರೋದು, ಯಾಕೆ ಈಗ 1000 ರೂಪಾಯಿ ಖರ್ಚು ಮಾಡ್ಕೊಂಡು ನಾನು ಇಲ್ಲಿ ಬಂದು ಮಾತಾಡ್ತಿರೋದು ಇದನ್ನ ನಾನು ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಮಾಹಿತಿ ಕೊಡಬೇಕು, ನಿಮ್ಮ ಪ್ರಾಬ್ಲಮ್ ನನಗೆ ಅರ್ಥ ಆಗಬೇಕು. ನನಗೆ ಇಲ್ಲೇನು ಲಾಭ ಇಲ್ಲಪ್ಪ, ನಾನು ಈಗಲೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ, ನೀವು ಯಾರು ಕೊಡಲಿಲ್ಲ ಅಂದ್ರೂ ನನಗೆ ನಾನು ಕಳ್ಕೊಳ್ಳೋದೇನೂ ಇಲ್ಲ, ಕಳ್ಕೊಳ್ಳೋರು ನೀವಷ್ಟೇ. ನಾಳೆ ಒಂದಿನ ನಿಮ್ಗೆ ರಿಯಲೈಸ್ ಆಗುತ್ತೆ. ಆವತ್ತು ನಾನು ಇನ್ನೂ ಕಡಿಮೆ ಆಫರ್ ಕೊಡ್ತೀನಿ, ಇವತ್ತೊಂದು ಆಫರ್ ಕೊಟ್ಟಿದ್ದೀನಿ, ಇವತ್ತೇನು ಪರ್ಸೆಂಟೇಜ್ ಜಾಸ್ತಿ ಕೊಡ್ತೀನಿ, ಅದು ಇದು ಅಂತ ಹೇಳಿದ್ದೀನಿ, ನಾಳೆ ಇನ್ನೊಂದು ಆಫರ್ ಕೊಡ್ತೀನಿ ನಾನು. ಈಗ ನಿಮ್ಗೆ ಹೆಂಗೆ ದಲ್ಲಾಳಿ ಹತ್ರ ಕುರಿ ತಗೊಂಡೋಗಿದ ತಕ್ಷಣ ಆ 8:30 ಅಷ್ಟೋ ತನಕ ಅವ್ನು ವ್ಯಾಪಾರನೇ ಮಾಡಲ್ಲ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹಂಗೆ ಹಿಂಗೆ ಓಡಾಡ್ಕೊಂಡು ನಿಂತಿರ್ತಾನೆ. ನಿಮ್ಗೆ ಯಾವಾಗ ಬೇಜಾರಾಗುತ್ತೋ ಅಲ್ಲ ಸೋತಿರ್ತೀರಲ್ಲ ನಿಂತ್ಕೊಂಡ್ವಲ್ಲ ಆವಾಗ ವ್ಯಾಪಾರ ಶುರು ಮಾಡ್ತಾರೆ. ಇದೇನೋ ಬರ್ತಾ ಇಲ್ಲ ಕಣಪ್ಪ, ಇದು ತೂಕವೇ ಇಲ್ಲ, ಇದು ಒಂದು 2,000 ಹೋಗ್ಬೋದು ನಿನಗೆ ಅಂತ 3,000 ಕೊಡ್ತೀನಿ ಬಿಡು ಬಿಡತ್ಲಾಗೆ. ಅಣ್ಣ 8,000 ಅಂತ ಹೇಳಿದ್ರಣ್ಣ, ಯಾವ 8,000 ಹೋಗಿ ಯಾರೋ ಕೊಡಲ್ಲ ನಿಮಗೆ ಅಂತ ಹೇಳ್ತಾರೆ. ಕೊನೆ ನಿಮ್ಗೆ ಹೆಂಗ ಅನಿಸ್ಬಿಡುತ್ತೆ ಅಂತ ನಮ್ಮ ಬೆಲೆನೇ 3,000 ಏನೋ ಹಂಗೆ ಆಗೋದು. ನೀವು ಇನ್ಮೇಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ನೀವೇನು ಇವತ್ತೇ ನಮ್ಮನ್ನ ನಂಬಿ ನಮ್ಮನ್ನ ಮಾಡಿ ಅನ್ನೋದಲ್ಲ. ನೋಡಿ, ನಿಮ್ಗೆ ನಮ್ಮ ಚಾನಲ್ ಕೊಡ್ತೀನಿ, ನಿಮ್ಮ ಹತ್ರನೂ ಸ್ಮಾರ್ಟ್ ಫೋನ್ ಐತೆ, ನೋಡಿ ನಮ್ಮ ಚಾನಲ್ನ ನಾವೇನ್ ಮಾಡ್ತಿದೀವಿ ಅಂತ ನೋಡಿ. ನಿಮ್ಗೆ ಓಕೆ ಅನ್ನೋದಿತ್ತು ಅಂತಂದ್ರೆ ಬನ್ನಿ, ಕೊಲಾಬ್ರೇಷನ್ ಆಗಿ ಯಾವ ಮಾಡಲ್ಗಾರು ಸೈನ್ ಹಾಕಿ. ಯಾಕಂದ್ರೆ ನಾವು ಬಂಡವಾಳ ಹಾಕದ್ಮೇಲೆ ನಾವು ನಿಮ್ಮಿಂದ ಅಲಿಕ್ ಆಗಲ್ಲ. ಈಗ ಇಲ್ಲಿ ಏನೋ ಬಂಡವಾಳ ಹಾಕ್ತಿವಿ, ಇವ್ರಿಗೆ ಎಲ್ಲ ಯಾವ ಭೂಮಿಲಿ ಏನ್ ಬೆಳಿಬೋದು ಅದೆಲ್ಲ ಇವಾಗ ನಾವೇನ್ ಮಾಡ್ತಿದೀವಿ ಅಂದ್ರೆ ಕರ್ನಾಟಕಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಪ್ಲಾನ್ ಮಾಡಿದೀವಿ. ಡಿಸೆಂಬರ್ಗೆ ನಾವು ಬೇರೆ ದೇಶಕ್ಕೆಲ್ಲ ಹೋಗ್ತಾ ಇದೀವಿ. ಈಗ ಬ್ರಿಟಿಷ್ ಹತ್ರ ಹೋಗ್ತಾ ಇದೀವಿ, ಅಂದ್ರೆ UK ಹೋಗ್ತಾ ಇದೀವಿ, ದುಬೈಗೆ ಹೋಗ್ತಾ ಇದೀವಿ. ಅವ್ರಿಗೆ ಏನ್ ಬೇಕು, ನಮ್ಮ ಹತ್ರ ನೋಡಪ್ಪ ಇಷ್ಟು ಜನ ಸೈನ್ ಹಾಕಿದ್ದಾರೆ ರೈತರು, ನನ್ನ ಹತ್ರ ಇವಾಗ 200 ಹೆಕ್ಟೇರ್ ಜಾಗ ಐತೆ, ನಾನು ಬೆಳ್ಕೊಡ್ತೀನಿ, ಏನ್ ಬೇಕು ಹೇಳಿದೀನಿ ಅಂದಾಗ ಅವ್ರ ದೇಶದ ಕರೆನ್ಸಿನ ನನಗೆ ಕೊಡ್ತಾರೆ, ನಮ್ಮ ಕಂಪ್ನಿಗೆ ಕೊಡ್ತಾರೆ. ನಮ್ಮ ಕಂಪ್ನಿಗೆ ಕೊಟ್ಟಾಗ ನಾನು ಇಲ್ಲಿ ಬೆಳಿತೀನಿ. ನಾನು ಇಲ್ಲಿ ಈಗ ಆಸ್ಟ್ರೇಲಿಯಾಗೆ ಪೋಮೋಗ್ರಾನೇಟ್ ಬೇಕು, ಇದು ಏನೋ ದಾಳಿಂಬೆ ಬೇಕು, ದಾಳಿಂಬೆ ಬೆಳ್ಕೊಡಿ ಅಂತ ಕೇಳ್ತಾರೆ. ಯಾಕಂದ್ರೆ ಅವ್ರು ದಾಳಿಂಬೆ ತಿನ್ನಿಲ್ಲ ಅಂದ್ರೆ ಆಗಲ್ಲ. ಇವತ್ತೇನ್ ಗೊತ್ತಾ, ನಾನು ಹೇಳ್ತೀನಿ, ದುಬೈಗೆ ಈ ಮಾಂಸನ ನಾನು 4 ಅವರಲ್ಲಿ ಕಳಿಸ್ತೀನಿ. ಇಲ್ಲಿಂದ 4 ಅವರು, ಇಲ್ಲಿಂದ 4 ಅವರಲ್ಲಿ ಮಾಂಸ ಕಟ್ ಮಾಡಿ ದುಬೈಲಿ ಹೋಗಿ ಅವ್ನು ತಿನ್ಬೋದು, ಅವ್ನು ಅಡುಗೆ ಮಾಡ್ಕೊಂಡು 4 ಅವರಲ್ಲಿ. ಅಷ್ಟು ಫಾಸ್ಟ್ ಆಗೈತೆ. ನಮ್ಮಲ್ಲಿ ದುಡ್ಡಿನ ವ್ಯವಹಾರ ಏನೂ ಇರಲ್ಲ. ಈವನ್ ದುಡ್ಡು ನಮ್ಮ ಹತ್ರ ಇರ್ತದೆ. ನಮ್ಮ ಸಂಸ್ಥೆನಲ್ಲಿ ಇಲ್ಲಿಗ ಒಬ್ರು ಇದ್ದಾರೆ, ಇಲ್ಲಿಗೆ ಎಂಪ್ಲಾಯ್ ಇರ್ತಾರೆ, ಇದೇ ಊರವ್ರು ಎಂಪ್ಲಾಯ್ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನೇನ್ ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ತಾರೆ, ಅದನ್ನ ತಂದು ನಿಮಗೆ ಕೊಡ್ತಾ ಹೋಗ್ತಾರೆ. ನೀವು ಹೋಗಿ ತರೋ ಅವಶ್ಯಕತೆ ಇಲ್ಲ, ಫುಡ್ ಅವರೇ ತರ್ತಾರೆ. ಸೊಪ್ಪು ಬೇಕು ಅಂದ್ರೆ ಮರಿನೋ ಅಲ್ಲ, ನಿಮ್ಮ ಮುಖಾಂತರನೇ ಹೋಗೋದು. ರೇಟ್ ಎಲ್ಲ ನಮ್ಮ ಸಂಸ್ಥೆಯಿಂದ ಮಾತಾಡುತ್ತೆ ಮರಿ ತರುವಂಥದ್ದು. ಯಾಕಂದ್ರೆ ಇನ್ನೊಬ್ಬ ರೈತರ ಹತ್ರನೇ ತರ್ಬೇಕು ನಾವು ಮರಿನ. ಅವನ ಹತ್ರ ಒಂದು ರೇಟ್ ಮಾತಾಡ್ಕೊಂಡು ನಾವೇ ಮರಿ ತಂದು ಇಲ್ಲಿ ಹಾಕೊಡ್ತೀವಿ. ಶೆಡ್ ನಾವೇ ಕಟ್ಕೊಡ್ತೀವಿ. ಶೆಡ್ ಈ ತರ ಅಲ್ಲ, ಅಡ್ವಾನ್ಸ್ದಾಗ ಏನು ಕಟ್ಬೋದು ಅದನ್ನ ಕಟ್ತೀವಿ ನಾವು. ಆ ಥರ ಅರ್ಥ ಆಯ್ತಾ? ನಿಮ್ಮಲ್ಲಿ ಏನೇನು ಮಾಡ್ಬೋದು ಟೆಕ್ನಾಲಜಿ ಯೂಸ್ ಮಾಡಿ ಮಾಡುವಂಥದ್ದು ನಾವು ಮಾಡುವಂಥದ್ದು. ಮತ್ತು ಇದರಲ್ಲಿ ಇನ್ನೇನೇನು ಮಾಡ್ಬೋದು, ಇಲ್ಲಿ ಆಗುವಂಥ ಗೊಬ್ಬರ ತಗೊಂಡು ಏನು ಮಾಡ್ಬೋದು, ಇದನ್ನ ಹೇಗೆ ಬೆಳೆಸ್ಬೋದು ನಾವು ಇನ್ನೂ ಗೊತ್ತಿಲ್ವಲ್ಲ. ಯಾಕಂದ್ರೆ ಅದಲ್ಲ ಅದನ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ಎಜುಕೇಟ್ ಮಾಡ್ತೀವಿ. ಈಗ ಒಂದು ಕೆಲಸ ಈಗ ಏನಪ್ಪ ಅಂದರೆ, ಅಣ್ಣಪ್ಪನ ಥರ ಎಷ್ಟೋ ಜನ ಬೆಂಗಳೂರಿಗೆ ಹೊಟ್ಟೋಗಿದ್ದಾರೆ ಅಂದ್ಕೊಳ್ಳೋಣ. ಕಾರ್ ಓಡಿಸೋಕೆ ಹೋಗ್ತಿದ್ದೀನಿ, ನಂಗೆ ತಿಂಗಳಿಗೆ 20,000 ಬರ್ತದೆ, 30,000 ಬರುತ್ತೆ ಅಂತ ಅಂದ್ಬಿಟ್ಟು ಅಂಥವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ಇಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಇದು ಕುರಿ ಸಾಕಾಣಿಕೆ ಮಾಡುವಂಥದ್ದು. ಈಗ ಇವತ್ತೇನೋ ಇವ್ರ ಹತ್ರ 50 ಐತೆ, 3 ತಿಂಗಳಿಗೆ ಏನಾಗುತ್ತೆ ಇದು, ಮತ್ತೆ ಇನ್ನೊಂದು ಜಾಸ್ತಿನೇ ಆಗ್ಬೋದು ಆಯ್ತಾ, 6 ತಿಂಗಳಷ್ಟೊಂದು 100 ಮರಿ ಆಗ್ಬೋದು. ಇದು ಇನ್ನೊಂದು 1 ವರ್ಷದಷ್ಟೊತ್ತಿಗೆ 200 ಮರಿ ಆಗ್ಬೋದು. ಕರೆಕ್ಟಾ? ಹೆಣ್ಣು ಗುರಿ ಎಲ್ಲ ತರಬೇಕು. ಈಗ ಇದು ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಜಾಸ್ತಿ ಆದಾಗ ನೋಡ್ಕೊಳ್ತಾ ಇರೋ ನೀವು ಒಬ್ಬರೇ ನೋಡ್ಕೊಳಕ್ಕಾಗತ್ತಾ? ನಿಮ್ಗೆ ಜನ ಬೇಕಲ್ವಾ, ಜನಕ್ಕೆ ಸಂಬಳ ಕೊಡ್ಬೇಕಲ್ವಾ, ಅವ್ರಿಗೆಲ್ಲ ಮಾಡ್ಬೇಕಲ್ವ. ಸೊ ಇದನ್ನ ನಮ್ಮ ಸಂಸ್ಥೆ ಏನು ಮಾಡುತ್ತೆ ಅಂತಂದ್ರೆ, ನಾವು ಮಾಡೋಕೆ ಅಂತ ರೆಡಿ ಮಾಡ್ಕೊಳ್ತೀವಿ. ಟೀಮ್ನ ಬೆಳೆಸುವಂಥದ್ದು. ಬೆಳೆಸೋದು ಹೆಂಗೆ, ಟ್ರೈನಿಂಗ್ ಕೊಟ್ಟು ಕುರಿ ಸಾಕಾಣಿಕೆ ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ಮಾಡಬೇಕು, ಈ ಥರ ಮಾಡಬೇಕು. ಯಾಕೆಂದ್ರೆ ನಾವು ಚೆನ್ನಾಗಿ ಬೆಳೆಸಿದಷ್ಟು ನಾನು ಹೊರಗಡೆ ಲಾಭ. ನಾನು ಹಿರಿಯೂರಲ್ಲಿ ಮಾರ್ತು ಅಂದರೆ ಒಂದು ರೇಟು, ಅದನ್ನೇ ಬೆಂಗಳೂರಲ್ಲಿ ಮಾರೋದು ಇನ್ನೊಂದು ರೇಟು, ಅದನ್ನೇ ದುಬೈಲಿ ಮಾರೋದು ಇನ್ನೊಂದು ರೇಟು, ಅದನ್ನೇ ಅಮೆರಿಕದಲ್ಲಿ ಮಾರೋದು ಇನ್ನೊಂದು ರೇಟು. ಇವತ್ತು ಯಾಕೆ ಬೆಂಗಳೂರಲ್ಲಿ 1,200 ರೂಪಾಯಿ 1 kg? ಯಾಕೆ ಮಟನ್ ಜಾಸ್ತಿ ಆಗೈತೆ?
ಮಟನ್ ಬೆಳೆಯೋರೇ ಇಲ್ಲ, ಸಪ್ಲೈ ಇಲ್ಲ. ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಸಪ್ಲೈ ಜಾಸ್ತಿ ಆಯ್ತು ಅಂತಂದ್ರೆ 100% ಇದು ಬರುತ್ತೆ, ಕಡಿಮೆ ಆಗುತ್ತೆ, ಜನಕ್ಕೆ ಕಡಿಮೆ ಅವ್ರು ಆಗುತ್ತೆ. ಇವಾಗ ಬೆಂಗಳೂರವ್ರು ತಗೊಳ್ಳೋರು ಡೈರೆಕ್ಟ್ ಆಗಿ ಒಂದು ಲಾರಿ ಕಳಿಸಿ ಒಬ್ಬನ್ ಕಳಿಸ್ತಾರೆ ಹೊರತು ಇಲ್ಲಿ ದಲ್ಲಾಳಿಗಳದೇ ಅವ್ರು ರಾಜ್ಯಭಾರ ಆಗಿರುತ್ತೆ. ಯಾಕಂದ್ರೆ ಅವ್ರ ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಅವ್ರಿಗೆ ಒಂದು ರೇಟ್ ಕೊಡ್ತಾ ಇರ್ತಾರೆ. ಅವನೇನು ಆ ಗಾಡಿ ಕುತ್ಕೊಂಡಿರ್ತಾನ ಅಷ್ಟೇ, ಎಷ್ಟು ಮರಿ ಆಗ್ತಪ್ಪ ಇಷ್ಟ ಕ್ಯಾಶ್ ಹೆಂಗ್ ಕೊಡ್ತಾರೆ? ಅಲ್ಲೇ ಕೊಡ್ತಾರ, ಅಲ್ಲೇ ಕೊಡ್ತಾರೆ, ಅಲ್ಲೇ ಕೊಟ್ಬಿಡ್ತಾರೆ, ಅಲ್ಲೇ ಕೊಟ್ಟು ಹೋಗ್ತಾರೆ. ನಮಗೆ ಅವ್ರನ್ನ ತೋರ್ಸಲ್ಲ ಇವ್ರು ಕರ್ಕೊಂಬಂದು, ಇವ್ರು ದಲ್ಲಾಳಿಗಳು ತಂದು ಕೊಡ್ತಾರೆ. ಇವ್ರೇನೆ ನೋಡ ಇಷ್ಟು ಮರಿ ಹಾಕ್ತೀನಿ, ಈ ರೇಂಜಿಗಿರೋ ಮರಿ ಹಾಕ್ತೀನಿ, ಇಷ್ಟು ಕೊಡಪ್ಪ. ಈಗ ಒಂದ್ಸರಿಗೆ ಎಷ್ಟು ಮರಿ ಹೋಗುತ್ತೆ ನಿಮ್ ಪ್ರಕಾರ? ಹೋಗುತ್ತೆ ಸರ್, ಒಂದು 1000 ಮರಿ ಹೋಗುತ್ತೆ. ಜಾಸ್ತಿ. ಈಗ ದಲ್ಲಾಳಿಗಳು ಬಂದಿತ್ತು, ಅವರು ಒಂದು 10 ಮರಿ ಕೊಡ್ತಾರೆ ಅಂದ್ರೆ ಅವರೇ ಒಂದು 10,000 ಎತ್ಕೊ ಬರ್ತಾರೆ ಒಂದು ಸರಿ ಹೋದಾಗ. 10,000 ಲಾಭಕ್ಕೆ ಇಟ್ಟಿರ್ತಾನ ಅವ್ರಿಗೆ. ಹಂಗೆ ನಮ್ಗೆ ಇಲ್ಲಿ 9,000 ಮಾತಾಡಿರ್ತಾನೆ, ಅವ್ನಿಗೆ 10,000 ಹಾಕಿ ನನ್ನ ಹತ್ರ ಆಮೇಲೆ ಬಿಡುಗಡೆ ಅಂತ ಕಮಿಷನ್ ಇಸ್ಕೊಂಡು 500 ರೂಪಾಯಿ ಇಸ್ಕೊತಾರೆ. 500 2,000 ಅಲ್ಲ, ಒಂದ್ ಮರಿಗೆ ಅಂದ್ರೆ ಒಂದ್ 500 ರೂಪಾಯಿ ರೇಂಜಿಗೆ ನಮ್ ತಗೋ ಇಸ್ಕೊಂತಾನೆ. ಅವ್ರ ತಗೊಂಡು ಒಂದೊಂದುವರೆ ಸಾವಿರ ನೋಡ್ಕೊಂಡು. ಇದು ಇಲ್ಲಿಲ್ವಾ? ಇಲ್ಲೆಲ್ಲೂ ಇಲ್ಲಿ ಯಾವ್ದು FPO ಇಲ್ವಾ ಇಲ್ಲಿ ನಿಮ್ಗೆ ಈ ಊರಲ್ಲಿ? ಎಲ್ಲೂ ಮಾಡೇ ಇಲ್ವಾ ಈ ಊರಲ್ಲಿ? ಎಲ್ಲಿದೆ FPO? ಇವ್ರಿಗೆ ಗೊತ್ತಿಲ್ವಾ? ಇವ್ರಿಗೆ FPOನೇ ಗೊತ್ತಿಲ್ಲ ಅಂತಾರೆ. ರೈತರಿಗೆ FPOನೇ ಗೊತ್ತಿಲ್ವಾ? ಫಸ್ಟ್ ಇವ್ರಿಗೆ ಅದ್ರ ಮಾಹಿತಿ ಕೊಡಿಸಿ. FPO ಅಂದ್ರೆ ಏನು ಅಂತ ಹೇಳ್ಕೊಡಿ ಇವರಿಗೆ. FPO ಅಂತ ಅವ್ರಿಗೆ ಹೇಳ್ಕೊಡ್ತು ಅಂದ್ರೆ ಇವ್ರಿಗೆ ಗೊತ್ತಾಗುತ್ತೆ. FPOನಲ್ಲಿ ಇವರು ಆಗಲಿ, ಈಗ ಇವರೆಲ್ಲ ಶೇರ್ ಹೋಲ್ಡರ್ ಆಗಲಿ, ಇವ್ರು ಶೇರ್ ಹೋಲ್ಡರ್ ಆಯಿತು ಅಂದ್ರೆ ಇವ್ರ ಕೆಲಸಗಳನ್ನ ನಾವು ಶುರು ಮಾಡ್ತಾ ಹೋಗೋಣ. ಅರ್ಥ ಆಯ್ತೇನಪ್ಪ? ಅಲ್ಲಿ ತಾಲೂಕು ಆಫೀಸಲ್ಲಿ ಕೊಡ್ತಾರೆ, ನೀವು ರೈತರು ಅನ್ನೋದಕ್ಕೆ, ನಾನು ರೈತ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದು ಒಂದು ಶೇರ್ಗೆ ಇಷ್ಟು ನಿಗದಿತ ಬೆಲೆ ಅಂತ ಇರ್ತದೆ, ಗೌರ್ಮೆಂಟಿಂದ ಫಿಕ್ಸ್ ಮಾಡಿರ್ತಾರೆ. ಆ ಬೆಲೆನ ನಾವು ಗೌರ್ಮೆಂಟಿಗೆ ಕಟ್ಟಬೇಕು. ಅಷ್ಟನ್ನು ನಾವು ಫಿಕ್ಸ್ ಮಾಡಿಕೊಡ್ತು ಅಂದರೆ ಅವ್ರೇನು ಮಾಡ್ತಾರೆ ಅಂದರೆ ನಮ್ಗೆ ಎಲ್ಲ ಥರದ ಬೆನಿಫಿಟ್ ಕೊಡ್ತಾರೆ. ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾ ಹೋಗ್ತಾರೆ. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಎಕ್ವಿಪ್ಮೆಂಟ್ಗಳನ್ನೆಲ್ಲ ಪರ್ಚೇಸ್ ಮಾಡಿ ಏನು ಮಾಡ್ತೀವಿ, ಇಲ್ಲಿ ಇಡ್ತಾ ಹೋಗ್ತೀವಿ. ಈಗ ಹೇಳಿದ್ವಲ್ಲ, ಕುರಿಗೆ ಇನ್ವೆಸ್ಟ್ ಮಾಡೋದಾಗ್ಬೋದು, ಶೆಡ್ ಕಟ್ಟೋದಾಗ್ಬೋದು, ಜಮೀನಿಗೆ ಬಂಡವಾಳ ಹಾಕುವಂಥದ್ದಾಗ್ಬೋದು, ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ನೀವು ನೋಡ್ತಾ ಹೋಗ್ತೀರಾ, ನೀವು ಅದ್ರ ಬಗ್ಗೆ ಮಾಹಿತಿನೂ ಅವ್ರು ಕೊಡ್ತಾ ಹೋಗ್ತಾರೆ. ಆಯ್ತಾ? ಸೊ ಓಕೆ, ಥ್ಯಾಂಕ್ ಯು. ಆಯ್ತಾ? ಸೊ ವೀಕ್ಷಕರೇ, ನಾನಿವಾಗ ಹೇಳೋದೇನಂತಂದ್ರೆ, ಇವತ್ತು ನಾವು ಬೀರೇನಹಳ್ಳಿ ಅನ್ನುವಂಥ ಒಂದು ಹಳ್ಳಿನಲ್ಲಿ ಈ ಕೃಷಿಗೆ ನಾವು ಏನು ಮಾಡ್ಬೋದು, ಇವ್ರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅನ್ನುವಂಥದ್ದನ್ನ ನೀವೀಗ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಸೊಲ್ಯೂಷನ್ ಹೆಂಗೆ ಕೊಡ್ಬೋದು ಅನ್ನುವಂಥದ್ದನ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಇಲ್ಲಿ ಈ ಊರನ್ನ ಡೆವಲಪ್ ಮಾಡೋದಕ್ಕೆ, ಈ ಕೃಷಿನ ಅಂದರೆ ಈ ಸಾಕಾಣಿಕೆಯನ್ನು ದೊಡ್ಡದು ಮಾಡೋದಕ್ಕೆ ಏನು ಮಾಡ್ಬೋದು, ಟೆಕ್ನಾಲಜಿ ಯೂಸ್ ಮಾಡಿ ಏನು ಮಾಡ್ಬೋದು, ಅದಕ್ಕೆ ಸಿಸ್ಟಮ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದನ್ನ ನಾವು ಶೀಘ್ರದಲ್ಲೇ ಮಾಡ್ತಾ ಹೋಗ್ತೀವಿ. ಸ್ಟೇ ಟ್ಯೂನ್. ಓಕೆ, ಥ್ಯಾಂಕ್ ಯು.